ಇಂಡಿಯಾಸ್ ಲೀಡಿಂಗ್ ಮಿಲ್ಕ್ ಬ್ರ್ಯಾಂಡ್ಸ್ ಅಂದ್ರೆ ನಮ್ಮ ದೇಶದ ಲೀಡಿಂಗ್ ಬ್ರ್ಯಾಂಡ್ಸ್. ಅಮೂಲ್ ಅಂದ್ರೆ ಯಾರಿಗ್ ತಾನೇ ಗೊತ್ತಿರಲ್ಲ. ಇವನ್ ಚಿಕ್ಕ ಮಕ್ಳಿಗೆ ಕೂಡ ಅಮೂಲ್ ಅಂದ್ರೆ ಗೊತ್ತಿರುತ್ತೆ, ವಯಸ್ಸಾದವ್ರಿಗೆ ಕೂಡ ಅಮೂಲ್ ಅಂದ್ರೆ ಗೊತ್ತಿರುತ್ತೆ. ಸೊ ನಿಮಗೆ ಕ್ಯೂರಿಯಸ್ ಅನ್ಸ್ಬೋದು, ಅಮೂಲ್ ಬ್ರ್ಯಾಂಡ್ ಏನು ಕಾಂಟ್ರವರ್ಸರಿ, ಅಮೂಲ್ ಇಂದ ನಡೀತಾ ಇರುವಂತ ಕಾಂಟ್ರವರ್ಸರಿ ಏನು ಅಂತ ನಿಮ್ಗೆ ಕ್ವಶನ್ ಇರ್ಬೋದು. ಸೊ ನಿಮ್ಗೆ ಏನ್ ಅನ್ನಿಸ್ಬೋದು, ಜಸ್ಟ್ ಒಂದು ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನೋಡೋಣ. ನಿಮ್ ಕ್ಯೂರಿಯಾಸಿಟಿ ಏನ್ ಇರ್ಬೋದು ಅಮೂಲ್ ಕಾಂಟ್ರವರ್ಸಿ ಅಂತ ನಿಮಗೆ ಕ್ವಶನ್ ಇರ್ಬೋದು. ಸೊ ಜಸ್ಟ್ ಒಂದು ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಏನ್ ಅನ್ಸುತ್ತೆ ನಿಮ್ಗೆ ಈ ಬ್ರ್ಯಾಂಡ್ ಬಗ್ಗೆ, ಏನ್ ಇರ್ಬೋದು. ಅಮೂಲ್ ಆಗ್ಲಿ, ಮದರ್ ಡೈರಿ ಆಗ್ಲಿ, ಅಥವಾ ಕಂಟ್ರಿ ಡಿಲೈಟ್ ಆಗ್ಲಿ, ಲ್ಯಾಬ್ ಟೆಸ್ಟ್ ಫೇಲ್ ಆಗಿದೆ ಅಂದ್ರೆ ಏನ್ ಫೇಲ್ ಆಗಿದೆ, ಏನಕ್ಕೆ ಆಗಿರ್ಬೋದು, ರೀಸನ್ ಏನು ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ ಡೀಟೇಲ್ ಆಗಿ. ಸೊ ನೋಡಿ, ಈಸ್ ಯುವರ್ ಡೈಲಿ ಮಿಲ್ಕ್ ಸೇಫ್ ಅಂತ ಹೇಳಿದ್ದಾರೆ. ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಏನ್ ಟೆಸ್ಟ್ ಮಾಡಿದ್ರಲ್ಲ, ಸೊ ಇದು ಫೇಲ್ ಆಗಿದೆ. ಸೊ ಇದು ಟೆಸ್ಟ್ ಮಾಡಿರೋದು ಯಾರು ಅಂತ ನೀವು ಆಲ್ರೆಡಿ ಹೆಸರು ಕೂಡ ಇಲ್ಲಿ ನೋಡ್ತಾ ಇದ್ರೆ, ಟ್ರಸ್ಟಿಫೈಡ್ ರಿಪೋರ್ಟ್, ಅಮೂಲ್ ವರ್ಸಸ್ ಮದರ್ ಡೈರಿ ವರ್ಸಸ್ ಕಂಟ್ರಿ ಡಿಲೈಟ್. ಅಂದ್ರೆ ಮೇಜರ್ ಬಿಗ್ ಬ್ರ್ಯಾಂಡ್ಸ್ ಇನ್ ಇಂಡಿಯಾ ಅವ್ರು ಟೆಸ್ಟ್ ಮಾಡಿರುವಂತ ಪ್ರಾಡಕ್ಟ್ ಅಮೂಲ್, ಮದರ್ ಡೈರಿ, ಕಂಟ್ರಿ ಡಿಲೈಟ್. ಸೊ ಈ ಬ್ರ್ಯಾಂಡ್ಸ್ ನ ಅವರು ಟೆಸ್ಟ್ ಮಾಡಿರ್ತಾರೆ. ಸೊ ಅವ್ರು ಏನ್ ಹೇಳ್ತಿದ್ರೆ, ಇನ್ ಮೋಸ್ಟ್ ಇಂಡಿಯನ್ ಹೋಮ್ಸ್ ಫ್ರೆಶ್ ಪ್ಯಾಕೆಟ್ ಆಫ್ ಮಿಲ್ಕ್ ಡೆಲಿವರ್ಡ್ ಟು ದ ಡೋರ್ ಸ್ಟೆಪ್ ಇಸ್ ದ ಸ್ಟಾರ್ಟ್ ಆಫ್ ದ ಡೇ ರೂಟೀನ್. ಅಂದ್ರೆ ಪ್ರತಿದಿನ ನಮ್ಮ ಮನೆಗೆ ಬರುವಂತ ಹಾಲು, ಏನ್ ಹಾಲ್ ಪ್ಯಾಕೆಟ್ ನಾವು ತರ್ಸ್ಕೊಂತೀವಿ, ಈ ಹಾಲ್ ಪ್ಯಾಕೆಟ್ ನಮ್ಮ ಮನೆಗೆ ಬರುವಂತದ್ದು ಪ್ರತಿದಿನ ಕೂಡ ಫ್ರೆಶ್ ಪ್ಯಾಕೆಟ್ ಮಿಲ್ಕ್ ನಮ್ಮ ಮನೆಗೆ ಡೆಲಿವರ್ ಆಗುತ್ತೆ. ಅಂದ್ರೆ ನಾವು ಪರ್ಚೇಸ್ ಮಾಡ್ತೀವಿ, ಐದು ಶಾಪ್ ಆಗಿರ್ಬೋದು, ಅಥವಾ ನಾವೇ ಇಲ್ಲ ಮನೇಲಿ ಕೆಲವರು ಆರ್ಡರ್ ಮಾಡ್ತಾರೆ, ಕ್ವಿಕ್ ಕಾಮರ್ಸ್ ಇದೆ, ಸೊ ಬರುತ್ತೆ. It is a common belief that getting the milk from big, well-established brands like Amul, Mother Dairy, Country Delight means milk is safe. However, a recent independent lab investigation by Trustified has revealed a much more concerning reality regarding what is actually inside those pouches. ಸೊ ನೋಡಿದ್ರೆ ನಿಮ್ಗೆ ಕ್ಯೂರಿಯಸ್ ಅನ್ಸ್ಬೋದು, ಇದು ಏನಿದು ಈ ತರ ಇದೀರಾ ಸೆಂಟೆನ್ಸ್ ಅಂತ. ಸೊ ಇಲ್ಲಿ ಹೇಳ್ತೀನಿ ನೋಡಿ, ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಒಂದು ನಂಬಿಕೆ ನಮ್ಗೇನು, ಒಂದು ಬ್ರ್ಯಾಂಡ್ ಅಂತಂದ್ರೆ ಅದು ತುಂಬಾ ಸೇಫ್ ಆಗಿರುತ್ತೆ. ಆ ಬ್ರ್ಯಾಂಡ್ ಪರ್ಚೇಸ್ ಮಾಡಿದ್ರೆ ನಾವು ಕಣ್ ಮುಚ್ಕೊಂಡು ತಗೋಬಹುದು ಪ್ರಾಡಕ್ಟ್ ನ, ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ, ಎಲ್ಲ ಕ್ವಾಲಿಟಿ ಪಾಸ್ ಆಗಿ ಬಂದಿರುತ್ತೆ ಅಂತ ನಾವು ನಮ್ಮ ಒಂದು ಥಾಟ್, ಮೈಂಡ್ ಸೆಟ್ ಅಲ್ಲಿ ಒಂದು ಥಾಟ್ ಇಟ್ಕೊಂಡಿರ್ತೀವಿ. ಬಟ್ ಅದು ರೈಟ್ ಆರ್ ರಾಂಗ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಈ ತರ ಒಂದು ಬ್ಲೈಂಡ್ ಟೆಸ್ಟಿಂಗ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಈ ಬ್ಲೈಂಡ್ ಟೆಸ್ಟ್ ಅಲ್ಲಿ ಏನ್ ಮಾಡಿದ್ದಾರೆ ಅವರು, ಅಮೂಲ್ ಬಿಗ್ಗೆಸ್ಟ್ ಬ್ರ್ಯಾಂಡ್ ಮೊದಲನೇದು, ಸೆಕೆಂಡ್ ಒನ್ ಮದರ್ ಡೈರಿ, ಥರ್ಡ್ ಕಂಟ್ರಿ ಡಿಲೈಟ್. ಸೊ ಈ ಮೂರು ಬ್ರ್ಯಾಂಡ್ಸ್ ನ ಟೆಸ್ಟ್ ಮಾಡ್ತಾರೆ ಲ್ಯಾಬ್ ಅಲ್ಲಿ, ಅಂದ್ರೆ ಸೇಫ್ ಇದೆಯಾ ಇಲ್ವಾ ಅಂತ ನೋಡ್ಲಿಕ್ಕೆ. ಸೊ ಅವ್ರ ಟೆಸ್ಟಿಂಗ್ ಯಾವ ರೀತಿ ನಡೆದಿದೆ ಅಂದ್ರೆ, ಬ್ಲೈಂಡ್ ಲ್ಯಾಬ್ ಟೆಸ್ಟ್ ಮಾಡಿದ್ದಾರೆ. ಅಂದ್ರೆ ಅವರು ಬ್ಲೈಂಡ್ ಲ್ಯಾಬ್ ಟೆಸ್ಟ್ ಮಾಡಿದ್ದಾರೆ ಟ್ರಸ್ಟಿಫೈಡ್ ಕಡೆಯಿಂದ. ಅವ್ರು ಏನ್ ಮಾಡಿದ್ದಾರೆ, ಟು ಡಿಟರ್ಮೈನ್ ದ ಸೇಫ್ಟಿ ಆಫ್ ಇಂಡಿಯಾಸ್ ಲೀಡಿಂಗ್ ಮಿಲ್ಕ್, ಸ್ಯಾಂಪಲ್ಸ್ ವೇರ್ ಸೆಂಟ್ ಫಾರ್ ಮೈಕ್ರೋಬಯಾಲಜಿಕಲ್ ಟೆಸ್ಟಿಂಗ್ ಟು ಚೆಕ್ ಫಾರ್ ಟೋಟಲ್ ಪ್ಲೇಟ್ ಕೌಂಟ್ ಅಂಡ್ ಕಾಲಿಫಾರ್ಮ್ಸ್. These tests reveal whether the milk is hygiene and free from disease causing bacteria. ಸೊ ಅವರು ಮೇಜರ್ ಟೆಸ್ಟ್ ಮಾಡೋದೇನು, ಟೋಟಲ್ ಪ್ಲೇಟ್ ಕೌಂಟ್ ಅಂತ ಕರಿತೀವಿ. ಇದು ನಮ್ಮ ಮೈಕ್ರೋಬಯಾಲಜಿ ಪ್ಯಾರಾಮೀಟರ್. ಸೊ ನಾವು ಫುಡ್ ಅಂತ ಹೇಳಿದಾಗ, ಫುಡ್ ಅಲ್ಲಿ ಮೇಜರ್ ಆಗಿ ಕಾಣುವಂತದ್ದು ಮೈಕ್ರೋ ಆರ್ಗನಿಸಮ್ಸ್. ಮೈಕ್ರೋ ಆರ್ಗನಿಸಮ್ ಆಲ್ ಓವರ್ ದ ವರ್ಲ್ಡ್ ಎಲ್ಲಾ ಕಡೆ ಇದೆ, ನಿಂತ ಕಡೆ ಇಲ್ಲ ಅನ್ನಂಗಿಲ್ಲ. ಇವನ್ ನಮ್ಮ ಬಾಡಿಯಲ್ಲೂ ಕೂಡ ಮೈಕ್ರೋ ಆರ್ಗನಿಸಮ್ ಇರುತ್ತೆ. ಈಗ ನೀವು ಕೇಳಿರ್ತೀರ, ಒಂದು 5-6 years ಬ್ಯಾಕ್ ಒಂದು ಕಾಯಿಲೆ ಬಂತು, ಅದು ಯಾವುದು, ಕೊರೋನಾ ಅಂದ್ರೆ COVID-19. ಅದು ಒಂದು ವೈರಸ್ ಕಾಯಿಲೆ, ಬಟ್ ಅದು ಒಂದು ಮೈಕ್ರೋ ಆರ್ಗನಿಸಮ್ ಫ್ಯಾಮಿಲಿಗೆ ಸೇರಿದಂತ. ಸೊ ಮೈಕ್ರೋಬಯಾಲಜಿ ಅಂದಾಗ ದೇರ್ ಆರ್ ಟೂ ಮೆನಿ ಥಿಂಗ್ಸ್, ಬ್ಯಾಕ್ಟೀರಿಯಾ ಇದೆ, ವೈರಸ್ ಇದೆ, ಲೈಕ್ ಆಲ್ಗೆ, ಫಂಗಸ್ ಎಕ್ಸೆಟ್ರಾ, ಈ ತರ ಡಿಫ್ರೆಂಟ್ ಬರ್ತವೆ. ಸೊ ಈಗ ನಮ್ಮ ಟಾಪಿಕ್ ಏನು, ಮಿಲ್ಕ್. ಸೊ ಮಿಲ್ಕ್ ಅಂದ್ರೇನೆ ತುಂಬಾ ಲೈಕ್ ಮೋರ್ ನ್ಯೂಟ್ರಿಷಿಯಸ್ ಪ್ರಾಡಕ್ಟ್, ಮೋರ್ ಮೈಕ್ರೋ ಆರ್ಗನಿಸಮ್ಸ್ಗೆ ತುಂಬಾನೇ ಅಟ್ರಾಕ್ಟಿವ್ ಪ್ರಾಡಕ್ಟ್, ತುಂಬಾ ಲವಿಂಗ್ ಪ್ರಾಡಕ್ಟ್. ಯಾಕೆ ಅಂತಂದ್ರೆ ಹಾಲಲ್ಲಿ ಯಥೇಚ್ಛವಾದಂತ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ, ಅಂದ್ರೆ ವಾಟರ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಅಂಡ್ ಅದು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಗೆ ಎಕ್ಸ್ಪೋಸ್ ಆದಾಗ ಅಟ್ಮಾಸ್ಫಿಯರಿಕ್ ಏರ್ ಅಲ್ಲಿ ಏನು ಗಾಳಿಯಲ್ಲಿ ಇರುವಂತ ಮೈಕ್ರೋನಿಸಮ್ ಇರುತ್ತೆ, ಈಸಿಯಾಗಿ ಬಂದು ಹಾಲ್ ಮೇಲೆ ಕುತ್ಕೊಳ್ಳುತ್ತೆ. ಸೊ ಅವಾಗ ಏನಾಗುತ್ತೆ, ಮಿಲ್ಕ್ ಬಂದು ಕಂಟಾಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕಂಟಾಮಿನೇಟ್ ಆದಾಗ ಏನಾಗುತ್ತೆ ಅಂದ್ರೆ, ಮಿಲ್ಕ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಲೈಕ್ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್ ಬಂದಾಗ ಏನಾಗುತ್ತೆ ಅಂದ್ರೆ, ಕಾಯಿಲೆ ತರುತ್ತೆ. ಸೊ ಅದು ಯಾವುದು ಮೇಜರ್ ಆರ್ಗಾನಿಸಮ್ಸ್, ಸೊ ಅದನ್ನ ಇವರು ಟೆಸ್ಟ್ ಮಾಡಿದ್ದಾರೆ, ತೋರಿಸಿದ್ದಾರೆ ಬ್ಲೈಂಡ್ ಟೆಸ್ಟಿಂಗ್ ಅಲ್ಲಿ. ಸೊ ಮುಖ್ಯವಾಗಿ ಅವರು ಏನ್ ಹೇಳ್ತಿದ್ದಾರೆ, ಟು ಡಿಟರ್ಮಿನ್ ದ ಸೇಫ್ಟಿ ಆಫ್ ಇಂಡಿಯಾಸ್ ಲೀಡಿಂಗ್ ಮಿಲ್ಕ್, ಸ್ಯಾಂಪಲ್ಸ್ ವರ್ ಸೆಂಟ್ ಫಾರ್ ಮೈಕ್ರೋಬಯಾಲಜಿಕಲ್ coliforms. These tests reveal whether the milk is hygienic and
ಫ್ರೀ ಫ್ರಮ್ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ದಾರೆ. ಓಕೆ, ಸೊ ಚೆಕ್ ಬೌನ್ಸ್ ಕಿಸ್, ಸಾರಿ ಇದು ಏನಿಲ್ಲ, ಇದು ಬಿಡಿ, ಈ ಟಾಪಿಕ್ ಅಲ್ಲ. ಇಲ್ಲಿ ನೋಡಿ, ದ ರಿಸಲ್ಟ್ಸ್ ವರ್ ಡಿವೈಡೆಡ್ ಶಾರ್ಪ್ಲಿ ಬೈ ಪ್ಯಾಕೇಜಿಂಗ್ ಟೈಪ್. ಫೇಲ್ಡ್ ಪ್ರಾಡಕ್ಟ್ಸ್, ಪೌಚ್ ಮಿಲ್ಕ್ ಅಂದ್ರೆ ಯಾವುದು, ಅಮೂಲ್ ತಾಜಾ, ಅಮೂಲ್ ಗೋಲ್ಡ್, ಬೋತ್ ಫೇಲ್ಡ್ as coliforms were detected above the FSSAI mandated safe limit. ಸೊ ಫೇಲ್ ಆಯ್ತು ಅಂತ ಹೇಳಿದ್ರು. ಸೊ ಇದು ಫೇಲ್ ಆಯ್ತಲ್ವಾ, ಸೊ ಯಾಕೆ ಫೇಲ್ ಆಯ್ತು ಅಂತ ನಾನು ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಇದು ಕಂಪ್ಲೀಟ್ ಕಂಟಿನ್ಯೂಷನ್ ಮಾಡೋ ಮುಂಚೆ ಒಂದು ಸಿಂಪಲ್ ಇಂಟ್ರೊಡಕ್ಷನ್ ಮಿಲ್ಕ್ ಬಗ್ಗೆ ನಿಮ್ಗೆ ತಿಳ್ಕೊಬೇಕು. ಯಾಕೆಂದ್ರೆ ಡೈರೆಕ್ಟ್ ಆಗಿ ನಾನು ಮೈಕ್ರೋಬಯಾಲಜಿನ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ನಿಮಗೆ ಮಿಲ್ಕ್ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇರಲ್ಲ. ಏನ್ ಮಿಲ್ಕ್ ಸುಮ್ಮನೆ ಕಂಟಾಮಿನೇಷನ್ ಆಗಿದೆ ಏನು ಹೇಳ್ತಾರೆ ಅನ್ಕೊಂಡ್ಬಿಡ್ತೀರಾ. ಬಟ್ ಅದಕ್ಕೂ ಮುಂಚೆ ನಾನು ನಿಮ್ಗೆ ಒಂದು ಶೇರ್ ಮಾಡ್ತೀನಿ. ನೀವು ಆಲ್ರೆಡಿ ಒಂದು PPT ನೋಡಿದ್ರಿ, ಒಂದು ಮಿಲ್ಕ್ ಬಗ್ಗೆ ಒಂದು PPT ಇತ್ತು. ಸೊ PPT-ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ PPT-ನ ನೀವು ನೋಡಿದಾಗ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ. ಸೊ ಈಗ ನೀವು ನೋಡ್ತಾ ಇದ್ದೀರಾ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ. PPT-ನ ನಿಮ್ಗೆ ಸಿಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಲು ಮತ್ತೆ ಹಾಲಿನ ಉತ್ಪನ್ನ ಪ್ರಾಡಕ್ಟ್ಸ್ ಗಳು ಏನಿದಾವೆ ಅಂತ ನೀವು ತಿಳ್ಕೊಂಡ ನಂತರ ನಿಮಗೆ ರಿಯಾಲಿಟಿ ಅರ್ಥ ಆಗುತ್ತೆ. ಓಕೆ, ಸೊ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಐ ಹೋಪ್ ನಿಮಗೆ ಸ್ಕ್ರೀನ್ ಕಾಣಿಸ್ತಿದೆ ಅಂತ ಅನ್ಕೊಂಡು ಪ್ರಾಡಕ್ಟ್ಸ್ ಅಂತ ನನ್ನ ಸ್ಕ್ರೀನ್ ಮೇಲೆ ಒಂದು ಸ್ಲೈಡ್ ಶೋ ನಾನೀಗ ಆನ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್ ಅಲ್ಲಿ ಏನು, ಮಿಲ್ಕ್ ಅಂದ್ರೆ ಏನು, ಹಾಲ್ ಅಂದ್ರೆ ಏನು, ವಿಚ್ ಎಕ್ಸ್ಕ್ಲೂಸಿವ್ಲಿ ಸಸ್ಟೈನ್ಸ್ ಅಸ್ ಡ್ಯೂರಿಂಗ್ ದ ಫಸ್ಟ್ ಫ್ಯೂ ಮಂತ್ಸ್ ಆಫ್ ಲೈಫ್. ಅಂದ್ರೆ ಒಂದು ಮಗು ಹುಟ್ಟಿದಾಗ ತಕ್ಷಣಕ್ಕೆ ಅದಕ್ಕೆ ಆಹಾರ ಅಂತ ಸಿಗುವಂತದ್ದು ಏನು ಅಂದ್ರೆ ಹಾಲು, ಅಂದ್ರೆ ಮಿಲ್ಕ್. ಸೊ ಇಟ್ ಇಸ್ ಎಕ್ಸ್ಕ್ಲೂಸಿವ್ಲಿ ಸಸ್ಟೈನ್ಸ್ ಅಸ್ ಡ್ಯೂರಿಂಗ್ ದ ಫಸ್ಟ್ ಫ್ಯೂ ಮಂತ್ಸ್ ಆಫ್ ಲೈಫ್. ಅಂದ್ರೆ ಒಂದು ಜೀವ ಉಸಿರಾಡಬೇಕು, ಅದಕ್ಕೆ ಶಕ್ತಿ ಬೇಕು, ಎಲ್ಲಾ ತರ ನ್ಯೂಟ್ರಿಯೆಂಟ್ಸ್ ಬೇಕು ಅಂದ್ರೆ ಯಾವುದು ಮಿಲ್ಕ್ ಅಲ್ಲಿ ಇರುತ್ತೆ. ಸೊ ಮಿಲ್ಕ್ ನ ನಾವು ಮೇಜರ್ ಆಗಿ ಏನಂತ ಕರಿತೀವಿ, ಸಸ್ಟೈನಬಲ್ ಫುಡ್ ಅಂತ ಕೂಡ ಕರಿತೀವಿ. ಸೊ ರಾ ಮಿಲ್ಕ್ ಅಂದ್ರೆ ಏನು, ದ ಲ್ಯಾಕ್ಟಿಯಲ್ ಸೆಕ್ರೇಷನ್ ಪ್ರಾಕ್ಟಿಕಲಿ ಫ್ರೀ ಫ್ರಮ್ ಕೊಲೆಸ್ಟ್ರಾಲ್ ಆಪ್ಟೈನ್ಡ್ ಬೈ ದ ಕಂಪ್ಲೀಟ್ ಮಿಲ್ಕಿಂಗ್ ಆಫ್ ಒನ್ ಆರ್ ಮೋರ್ ಹೆಲ್ದಿ ಕೌಸ್. ಅಂದ್ರೆ ಲ್ಯಾಕ್ಟಿಯಲ್ ಸೆಕ್ರೇಷನ್ ಅಂದ್ರೆ ಇದು ನಮ್ಗೆ ಎಲ್ಲಿಂದ ಸಿಗುತ್ತೆ, ಹಾಲು ಮುಖ್ಯವಾಗಿ ಸಿಗುವಂತದ್ದು ಅನಿಮಲ್ಸ್ ಇಂದ. ಅದರಲ್ಲಿ ಯಾವುದು, ಹಸು ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಕುರಿ ಆಗಿರ್ಬೋದು, ಕತ್ತೆ ಆಗಿರ್ಬೋದು, ಈ ತರ ಡಿಫ್ರೆಂಟ್ ಮ್ಯಾಮಲ್ಸ್ ಅಂತ ಕರಿತೀವಿ ನಮ್ಮ ಝೂಲಾಜಿಕಲ್ ಅಲ್ಲಿ. ಆ ಮ್ಯಾಮಲ್ ಅನಿಮಲ್ಸ್ ನಮಗೆ ಹಾಲು ಕೊಡ್ತವೆ. ಅದರಲ್ಲೂ ನಾವು ಯೂಸ್ ಮಾಡುವಂತ ಹಾಲುಗಳು ಯಾವುದು, ಕಾಮನ್ ಆಗಿ ಕೌ ಮಿಲ್ಕ್, ಬಫೆಲೋ ಮಿಲ್ಕ್, ಈ ತರ ಮಿಲ್ಕ್ಸ್ ನ ನಾವು ಯೂಸ್ ಮಾಡ್ತೀವಿ ಬೇಸಿಕಲಿ. ಸೊ ಹಾಗಿದ್ರೆ ಈ ಮಿಲ್ಕ್ ಅಲ್ಲಿ ಈಗ ಏನಿದೆ ಜನರಲ್ ಆಗಿ ಈ ಮಿಲ್ಕ್ ಅಂತ ಹೇಳುವಾಗ ಅಂತ ಅಂದ್ರೆ, ಸೊ ಈಗ ನೀವು ನೋಡ್ತಾ ಇದ್ದೀರಾ ರಾ ಮಿಲ್ಕ್ ಅಂದ್ರೆ ಏನು, ಇಟ್ಸ್ ಎ ಲ್ಯಾಕ್ಟಿಯಲ್ ಸೆಕ್ರೇಷನ್. ಅಂದ್ರೆ ಲ್ಯಾಕ್ಟಿಯಲ್ ಸೆಕ್ರೇಷನ್ ಅಂದ್ರೆ ಏನು, ಹಸುವಿಂದ ಬಂದಿರುವಂತ ಫ್ರೆಶ್ ಹಾಲು, ಅಂದ್ರೆ ಅವಾಗ ತಾನೇ ಕರ್ದಿರುವಂತ ಹಾಲು, ಪ್ರಾಕ್ಟಿಕಲಿ ಫ್ರೀ ಫ್ರಮ್ ಕೊಲೆಸ್ಟ್ರಾಲ್ ಅಂತ ಅಂದ್ರೆ ಇಟ್ಸ್ ಒಂದು ಟೈಪ್ ಆಫ್ ಫ್ಯಾಟ್. ಇದು ಆಪ್ಟೆನ್ ಬೈ ಕಂಪ್ಲೀಟ್ ಮಿಲ್ಕಿಂಗ್ ಆಫ್ ಒನ್ ಆರ್ ಮೋರ್ ಹೆಲ್ದಿ ಕೌಸ್. ಅಂದ್ರೆ ಆರೋಗ್ಯಕರವಾಗಿರುವಂತ ಹಸು ಏನಂತ ಕರಿತೀವಿ, ಪ್ರಾಕ್ಟಿಕಲಿ ಫ್ರೀ ಆಗಿರುವಂತದ್ದು, ಅಂದ್ರೆ ಪ್ರಾಕ್ಟಿಕಲಿ ಕೌಸ್ ಇಂದ ತಗೊಂಡಿರುವಂತ ಹಾಲಿದು. ಸೊ ದ ನೆಕ್ಸ್ಟ್ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. The term milk is also used for white color non-animal beverages resembling milk in color, texture such as soy milk, rice milk, almond milk and cow milk. So ವೈಟ್ ಕಲರ್ ಈಗ ಹೇಳ್ತಾರೆ ಗಾದೆ ಇರುತ್ತೆ ನೋಡಿ, ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತಾರೆ. ಅದೇ ರೀತಿ ಅದು ಹಾಲಾಗಿರ್ಬೋದು, ಇಲ್ಲ ಪೆನಾಯಿಲ್ ಕೂಡ ಆಗಿರ್ಬೋದು. ಸೊ ಈಗ ಟರ್ಮ್ ಮಿಲ್ಕ್ ಯಾಕೆ ಮಿಲ್ಕ್ ಯೂಸ್ ಮಾಡ್ತಾರೆ, ಸೊ ವೈಟ್ ಇನ್ ಕಲರ್, ನಾನ್ ಅನಿಮಲ್ ಬೆವರೇಜ್ ರೆಸೆಂಬಲಿಂಗ್ ಮಿಲ್ಕ್ ಕಲರ್ ಅಂಡ್ ಟೆಕ್ಸ್ಚರ್ ಸಚ್ ಎಸ್ ಸೋಯಾ ಮಿಲ್ಕ್, ರೈಸ್ ಮಿಲ್ಕ್ ಎಕ್ಸೆಟ್ರಾ, ಈ ತರ. ಸೊ ಈಗ ಕಾಂಪೋಸಿಷನ್ ಏನಿರುತ್ತೆ ನಮ್ಮ ಮಿಲ್ಕ್ ಅಲ್ಲಿ, ಮುಖ್ಯವಾಗಿ ಕಾಂಪೋಸಿಷನ್ಸ್ ಏನು ಅಂತಂದ್ರೆ ವಾಟರ್ 87 to 88% ವಾಟರ್ ಇರುತ್ತೆ ಯಾವ್ದ್ರಲ್ಲಿ, ನಮ್ಮ ಮಿಲ್ಕ್ ಅಲ್ಲಿ. ಸೊ ಮಿಲ್ಕ್ ಅಲ್ಲಿ ಮೈನ್ ಕಂಟೆಂಟ್ ಏನು ಅಂದ್ರೆ ಇಟ್ಸ್ ಕಂಪೋಸ್ಡ್ ಆಫ್ ವಾಟರ್. ಸೊ 87 to 88% ವಾಟರ್ ಇರುತ್ತೆ. ಆಮೇಲೆ ಏನು, ಕಾರ್ಬೋಹೈಡ್ರೇಟ್ ಅಪ್ರಾಕ್ಸಿಮೇಟ್ 5% ಒಂದು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಯಾವುದು, ಲ್ಯಾಕ್ಟೋಸ್ ಅಂದ್ರೆ ಮಿಲ್ಕ್ ಶುಗರ್ ಅಂತ ಕರಿತೀವಿ ಇದನ್ನ, ಲ್ಯಾಕ್ಟೋಸ್ ನ. ಲ್ಯಾಕ್ಟಿಕ್ ಆಸಿಡ್ ಬೈ ಬ್ಯಾಕ್ಟೀರಿಯಲ್ ಫರ್ಮೆಂಟೇಶನ್. ಸೊ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಇಂದ ಫರ್ಮೆಂಟೇಶನ್ ಆದಾಗ ನಮಗೆ ಹಾಲು ಮೊಸರಾಗಿ ಬದಲಾಗುತ್ತೆ. ಇನ್ heated milk products, example in condensed milk, there is also lactulose which is little sweeter. ಅಂದ್ರೆ ಕಂಡೆನ್ಸ್ಡ್ ಮಿಲ್ಕ್, ಅದು ಪ್ರೋಸೆಸ್ ಮಾಡಿರುವಂತ ಮಿಲ್ಕ್ ಅಲ್ಲಿ ಲ್ಯಾಕ್ಟುಲೋಸ್ ಅನ್ನುವಂತ ಕಂಟೆಂಟ್ ಇರುತ್ತೆ. ನೆಕ್ಸ್ಟ್ ಏನು, ಫ್ಯಾಟ್ 3 to 4% ಇನ್ ಹೋಲ್ ಮಿಲ್ಕ್. ಸೊ ನಮ್ಮ ಮಿಲ್ಕ್ ಅಲ್ಲಿ 3 to 4% ಏನಿರುತ್ತೆ, ಫ್ಯಾಟ್ ಇರುತ್ತೆ. ಅಂದ್ರೆ ಹೋಲ್ ಮಿಲ್ಕ್ ಅಲ್ಲಿ ಕಂಟೈನ್ಸ್ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್,
pigment keratin, xanthophylls, contains cholesterol, phospholipids, but it's primarily TGS. TGS ಅಂದ್ರೆ ಟ್ರಾನ್ಸ್ಗ್ಲಿಸರೈಡ್ ಅಂತ ಕರಿತೀವಿ. ಸೊ 95% ನಮ್ಮ ಮಿಲ್ಕ್ ಅಲ್ಲಿ ಫ್ಯಾಟ್ ಇರುವಂತಹದ್ದು 95% ಇಷ್ಟು ಕಂಟೆಂಟ್ಸ್ ಇರುತ್ತೆ. So the fat in milk occurs in the form of droplets or globules surrounded by a membrane and emulsified in the milk serum part, the whey part or the watery part. Milk is an OW ಅಂದ್ರೆ emulsion form ಅಲ್ಲಿ ಇರುತ್ತೆ. It is not naturally physically stable. That is why creaming occurs if it is left to stand. ಸೊ ಮಿಲ್ಕ್ ಅಲ್ಲಿ ಒಂದು ಎಮಲ್ಷನ್ ಫಾರ್ಮ್ ಅಲ್ಲಿ ಇರುತ್ತೆ. ಇದನ್ನ ಫಿಸಿಕಲಿ ಸ್ಟೇಬಲ್ ಆಗಿ ಇರಕ್ ಬಿಟ್ರೆ ಕ್ರೀಮ್ ಬರುತ್ತೆ. ಕ್ರೀಮ್ ಅಂತಂದ್ರೆ ಕೆನೆ. ಈಗ ಪ್ರೋಟೀನ್ ಎಷ್ಟಿರುತ್ತೆ? 3 to 4% ಪ್ರೋಟೀನ್ ಇರುತ್ತೆ. ಅಂದ್ರೆ ಯಾವುದು? ಕೇಸಿನ್ 80% ಆಫ್ ಮಿಲ್ಕ್ ಪ್ರೋಟೀನ್. ಸೊ ಕೇಸಿನ್ ಬಂದು 80% ಆಫ್ ಮಿಲ್ಕ್ ಅಲ್ಲಿ ಇರುತ್ತೆ. ಇದರಲ್ಲಿ ಏನು? ದ ಕೇಸಿನ್ ಇಸ್ ಅರೇಂಜ್ಡ್ ಇನ್ ಸೂಪರ್ ಸ್ಟ್ರಕ್ಚರ್ಸ್ ಕಾಲ್ಡ್ ಮೈಸಿಲಿಸ್ ವಿಚ್ ಕನ್ಸಿಸ್ಟ್ ಆಫ್ ಪ್ರೋಟೀನ್ ಟುಗೆದರ್ ವಿತ್ ಫಾಸ್ಫೇಟ್, ಸಿಟ್ರೇಟ್, ಕ್ಯಾಲ್ಸಿಯಂ. ಸೊ ಈ ಕೇಸಿನ್ ಅನ್ನುವಂಥ ಪ್ರೋಟೀನ್ 80% ಮಿಲ್ಕ್ ಅಲ್ಲಿ ಇರುವಂತದ್ದು. ಇದರಲ್ಲಿ ಸೂಪರ್ ಸ್ಟ್ರಕ್ಚರ್ಸ್ ಕಾಲ್ಡ್ ಮೈಸಿಲೀಸ್ ಅಂತ ಸ್ಟ್ರಕ್ಚರ್ಸ್ ಇರುತ್ತೆ. ಇದರಲ್ಲಿ ಏನು? ಪ್ರೋಟೀನ್ ಜೊತೆಗೆ ಕಂಬೈನ್ ಆಗಿರುತ್ತೆ. ಅಂದ್ರೆ ಫಾಸ್ಫೇಟ್, ಸಿಟ್ರೇಟ್, ಕ್ಯಾಲ್ಸಿಯಂ ಕಂಟೆಂಟ್ ಇಂದ. Caseins are actually a group of similar proteins which are separated from other milk proteins by acidification to pH of 4.6. So, casein protein ಯಾವ ರೀತಿ ಸಪರೇಟ್ ಮಾಡ್ತಾರಲ್ಲ, ಅಸಿಡಿಫಿಕೇಶನ್ ಮಾಡಿ 4.6 pH ಅಲ್ಲಿ ಅದನ್ನ ಸಪರೇಟ್ ಮಾಡ್ತಾರೆ. The casein micelles also may be coagulated by addition of the enzyme renin. ಅಂದ್ರೆ ರೆನಿನ್ ಅಂತ ಒಂದು ಎನ್ಸೈಮ್ ನ ಉಪಯೋಗಿಸ್ತಾರೆ. ಯಾವದ್ರಲ್ಲಿ? ಈ ಕೇಸಿನ್ ಪ್ರೊಸೆಸ್ ಮಾಡೋದ್ರಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ವೇ ಪ್ರೋಟೀನ್ಸ್. ಯೂಶಲಿ ನಾವು ಪ್ರೋಟೀನ್ ಪೌಡರ್ಸ್ ಅಂತ ಏನ್ ಯೂಸ್ ಮಾಡ್ತೀವಿ, ಸಪ್ಲಿಮೆಂಟ್ಸ್. ಸೊ ಅದು ವೇ ಪ್ರೋಟೀನ್. ಸೊ ಹಾಗಾದ್ರೆ ಏನು ವೇ ಪ್ರೋಟೀನ್ ಅಂತ ನೋಡೋಣ. ಲ್ಯಾಕ್ಟಲ್ ಆಲ್ಬುಮಿನ್, ಲ್ಯಾಕ್ಟೋಗ್ಲೋಬುಲಿನ್ ಅಂಡ್ ಇಮ್ಯುನೋಗ್ಲೋಬುಲಿನ್. Whey proteins are more hydrated than casein and denatured and precipitated by heat rather than acid. ಸೊ ನೋಡಿ, ವೇ ಪ್ರೋಟೀನ್ 20% ಆಫ್ ಮಿಲ್ಕ್ ಪ್ರೋಟೀನ್ ಏನು ಅಂತಂದ್ರೆ ಅದು ವೇ ಪ್ರೋಟೀನ್. ಓಕೆನಾ? ಅದಾದ ನಂತರ ಲ್ಯಾಕ್ಟಲ್ ಆಲ್ಬುಮಿನ್, ಲ್ಯಾಕ್ಟಲ್ ಗ್ಲೋಬುಲಿನ್ ಅಂಡ್ ಇಮ್ಯುನೋಗ್ಲೋಬುಲಿನ್ ಅಂತ ಅದು ಕಂಟೆಂಟ್ಸ್ ವೇ ಪ್ರೋಟೀನ್ ಅಲ್ಲಿ ಇರುತ್ತೆ. ವೇ ಪ್ರೋಟೀನ್ಸ್ ಆರ್ ಮೋರ್ ಹೈಡ್ರೇಟೆಡ್ ದೆನ್ ಕೇಸಿನ್ ಅಂಡ್ ಆರ್ ಡಿನೇಚರ್ಡ್ ಅಂಡ್ ಪ್ರೆಸಿಪಿಟೇಟೆಡ್ ಬೈ ಹೀಟ್ ರಾದರ್ ದೆನ್ ಆಸಿಡ್. ಸೊ ನೋಡಿ, ಈ ತರ ಇರುತ್ತೆ. ಅದರ್ ಪ್ರೋಟೀನ್ ಕಾಂಪೋನೆಂಟ್ಸ್ ಅಂದ್ರೆ ಬೇರೆ ಪ್ರೋಟೀನ್ ಕಾಂಪೋನೆಂಟ್ಸ್ ಯಾವುದು ನಮ್ಮ ಮಿಲ್ಕ್ ಅಲ್ಲಿ ಇರೋದು ಅಂದ್ರೆ includes enzymes such as lipase, protease, alkaline phosphatase, which hydrolyzes TGS proteins and phosphatase respectively. So ಈ ತರ ಇರುತ್ತೆ. ಓಕೆನಾ? ಸೊ ದ ಮಿಲ್ಕ್ ಪ್ರೋಟೀನ್ಸ್ ಆಫ್ IBV and are readily used by the body. ಸೊ ಈ ನಮ್ಮ ಮಿಲ್ಕ್ ಅಲ್ಲಿ ಪ್ರೋಟೀನ್ ಅಂಶ ಅನ್ನತಕ್ಕಂಥದ್ದು ಈ ರೀತಿ ಇರುತ್ತೆ. 3 to 4% ಅಲ್ಲಿ, ಅಂದ್ರೆ ಈ ತರ ಡಿಫೈನ್ಡ್ ಆಗಿರುತ್ತೆ. ಕೇಸಿನ್ 80%, ವೇ ಪ್ರೋಟೀನ್ 20%. ಸೊ ಮೇಕಿಂಗ್ ಅಪ್ ಆಫ್ 100% ಆಗತ್ತೆ. ಸೊ ಇದು ನಮ್ಮ ಮಿಲ್ಕ್ ಅಲ್ಲಿ ಇರುವಂತ ಪ್ರೋಟೀನ್ ಕಂಟೆಂಟ್. ನೆಕ್ಸ್ಟ್ ಏನಿದೆ ನೋಡೋಣ. ನೆಕ್ಸ್ಟ್ ವಿಟಮಿನ್ಸ್ ಅಂಡ್ ಮಿನರಲ್ಸ್. ಸೊ ನಮ್ಮ ಮಿಲ್ಕ್ ಅಲ್ಲಿ ಏನಿರುತ್ತೆ, ಯಾವ ತರ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಇರುತ್ತೆ ಅನ್ನೋದಾದ್ರೆ, ವೈಟಮಿನ್ ಎ ಇರುತ್ತೆ ಯಥೇಚ್ಛವಾಗಿ. ಅದಾದ್ಮೇಲೆ B6 ಇರುತ್ತೆ, ಆಮೇಲೆ B12 ಇರುತ್ತೆ, ವೈಟಮಿನ್ ಸಿ ಇರುತ್ತೆ, ಡಿ ಇರುತ್ತೆ, ವೈಟಮಿನ್ ಕೆ ಇರುತ್ತೆ. ಸೊ ಇದೆಲ್ಲ ಮುಖ್ಯವಾಗಿ ನಮ್ಮ ಏನು ಮಿಲ್ಕ್ ಅಲ್ಲಿ ಇರುವಂತ ಮೇಜರ್ ವೈಟಮಿನ್ಸ್ ಆಗಿರುತ್ತೆ. ಆನಂತರ ಥಿಯಾಮಿನ್ ಇರುತ್ತೆ, ನಿಯಸಿನ್ ಇರುತ್ತೆ, ಬಯೋಟಿನ್, ರೈಬೋಫ್ಲಾವಿನ್, ಫೋಲೇಟ್ಸ್, ಪ್ಯಾಂಥೋಥೆನಿಕ್ ಆಸಿಡ್ ಎಕ್ಸೆಟ್ರಾ. ಸೊ ಇಷ್ಟೆಲ್ಲ ಕಂಟೆಂಟ್ಗಳು ನಮ್ಮ ಮಿಲ್ಕ್ ಅಲ್ಲಿ ಇರುವಂತದ್ದು ಮೇಜರ್ ಆಗಿ.
ಸೊ ವೈಟಮಿನ್ ಎ ಬಂದು ಇಟ್ಸ್ ನ್ಯಾಚುರಲಿ ಇನ್ ಫ್ಯಾಟ್ ಕಾಂಪೊನೆಂಟ್ ಆಫ್ ಹೋಲ್ ಮಿಲ್ಕ್ ಅಂಡ್ ಮೋರ್ ಮೇ ಬಿ ಆಡೆಡ್ ಟು ಪ್ರಯೋರ್ ಟು ಸೇಲ್, ಅಂದ್ರೆ ಮಾರಾಟ ಮಾಡ್ಲಿಕ್ಕೆ ಮುಂಚೆ ಕೂಡ ಯೂಸ್ ಮಾಡ್ತಾರೆ ವೈಟಮಿನ್ ಎ ನ. ಹೋಲ್ ಮಿಲ್ಕ್ ಅಲ್ಲಿ ಜನರಲಿ 98% ಫಾರ್ಟಿಫೈಡ್ ಆಗಿರುತ್ತೆ ವೈಟಮಿನ್ ಡಿ, ಬಿಕಾಸ್ ಇದು ನ್ಯಾಚುರಲ್ ಆಗಿ ಸ್ಮಾಲ್ ಅಮೌಂಟ್ ಅಲ್ಲಿ ಇರುತ್ತೆ. ಆನಂತರ ಇನ್ನೊಂದು ಯಾವುದು ಲೋ ಫ್ಯಾಟ್ ನಾನ್ ಫ್ಯಾಟ್ ಮಿಲ್ಕ್ ಇರುತ್ತೆ, ಇದು ಕೂಡ ಫಾರ್ಟಿಫೈಡ್ ವಿತ್ ಬೋತ್ ಆಫ್ ದಿಸ್ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಆಗಿರುತ್ತೆ. ಆಮೇಲೆ ಮಿನರಲ್ಸ್ ಯಾವುದು ಕ್ಯಾಲ್ಸಿಯಂ ಫಾಸ್ಫರಸ್ ಅಪ್ರಾಕ್ಸಿಮೇಟ್ ಒಂದು 1% ಇರುತ್ತೆ. ಕ್ಯಾಲ್ಸಿಯಂ ಇಸ್ ಪ್ರೆಸೆಂಟ್ as calcium caseinate, calcium phosphate, calcium citrate. Other minerals present are chloride, magnesium, potassium, sodium, sulfur. ಸೊ ಇಷ್ಟೆಲ್ಲ ವೈಟಮಿನ್ಸ್ ಮಿನರಲ್ಸ್ ನಮ್ಮ ನಾರ್ಮಲ್ ಮಿಲ್ಕ್ ಅಲ್ಲಿ ಇರುವಂತದ್ದು. ಆಮೇಲೆ ಫ್ಲೇವರ್ ಆಫ್ ದ ಮಿಲ್ಕ್ ಏನು? ಫ್ಲೇವರ್ ಆಫ್ ದ ಮಿಲ್ಕ್ ಯಾವ ರೀತಿ ಇರುತ್ತೆ? ಮೈಲ್ಡ್ ಅಂಡ್ ಸ್ವೀಟ್, ಸ್ಲೈಟ್ಲಿ ಸ್ವೀಟ್. ಸ್ವೀಟ್ ಯಾಕಿರುತ್ತೆ ಅಂದ್ರೆ ಮಿಲ್ಕ್ ಅಲ್ಲಿ ಶುಗರ್ ಅಂಶ ಇರುತ್ತೆ, ಅಂದ್ರೆ ಲ್ಯಾಕ್ಟೇಸ್ ಕಂಟೆಂಟ್ ಇರುತ್ತೆ, ಲ್ಯಾಕ್ಟೋಸ್ ಕಂಟೆಂಟ್ ಇರುತ್ತೆ. ಈ ಲ್ಯಾಕ್ಟೋಸ್ ಕಂಟೆಂಟ್ ಸ್ವೀಟ್ ಆಗಿರುತ್ತೆ. The characteristic mouthfeel is due to the presence of emulsified fat, colloidally dispersed proteins, the carbohydrate, lactose, and milk salts. Fresh milk contains acetone, acetaldehyde, methyl ketones, and saturated fatty acids that provide aroma. So, ಹಾಲು ಯಾಕೆ ಒಂಥರ ಸ್ಮೆಲ್ ಬರುತ್ತೆ ಅಂದ್ರೆ ಗಮ್ ಅನ್ನತ್ತಲ್ಲ ಫ್ರೆಶ್ ಹಾಲು, ಅದು ಬಿಕಾಸ್ ಆಫ್ ಅಸಿಟೋನ್, ಅಸಿಟೈಲ್ಡ್, ಮಿಥೈಲ್ ಕೀಟೋನ್ಸ್ ಅಂದ್ರೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ. ನೆಕ್ಸ್ಟ್ ಫ್ಲೇವರ್ ಟ್ರೀಟ್ಮೆಂಟ್ ಅಂದ್ರೆ ಏನು? ಟು ಸ್ಟ್ಯಾಂಡರ್ಡೈಸ್ ದ ಓಡರ್ ಅಂಡ್ ಫ್ಲೇವರ್ ಟಿಪಿಕಲಿ ಫಾಲೋಸ್ ಪ್ಯಾಸ್ಚರೈಸೇಷನ್. In this treatment process, milk is instantly heated to 195 Fahrenheit with live steam. ಅಂದ್ರೆ ಫ್ಲೇವರ್ ಟ್ರೀಟ್ಮೆಂಟ್ ಮಾಡ್ತಾರೆ ಅಂದ್ರೆ ಮಿಲ್ಕ್ ನ ಟ್ರೀಟ್ಮೆಂಟ್ ಮಾಡ್ತಾರೆ. ಅದು ಯಾವ ರೀತಿ ಅಂದ್ರೆ ಪ್ಯಾಸ್ಚರೈಸೇಷನ್ ಪ್ರೋಸೆಸ್ ಇಂದ. ಸೊ ಅವರು ಡೈರೆಕ್ಟ್ ಆಗಿ ಈ ತರ ಪ್ರೋಸೆಸ್ ಮಾಡ್ತಾರೆ. ಸೊ ಇದು ಫ್ಲೇವರ್ ಟ್ರೀಟ್ಮೆಂಟ್ ಆಗಿರುತ್ತೆ, ಅಂದ್ರೆ ಮಿಲ್ಕ್ ಅಲ್ಲಿ ಟ್ರೀಟ್ಮೆಂಟ್, ಫ್ಲೇವರ್ ಟ್ರೀಟ್ಮೆಂಟ್ ಯಾವ ರೀತಿ ಮಿಲ್ಕ್ ಅಲ್ಲಿ ಮಾಡ್ತಾರೆ ಅನ್ನೋದು ಪ್ರೋಸೆಸ್ ಇದು. ನೆಕ್ಸ್ಟ್ ಲೆಸ್ ಡಿಸೈರಬಲ್ ಬ್ಯಾರ್ನಿ ರಾನ್ಸಿಡ್ ಫ್ಲೇವರ್ಸ್ ಆಫ್ ಫ್ಲೇವರ್ಸ್ ಮೇ ಬಿ ಡ್ಯೂ ಟು ಫಾಲೋ. ಅಂದ್ರೆ ಈಗ ಹಾಲು ಕಾಯಿಸಿದಾಗ ಒಂಥರ ಫ್ಲೇವರ್ ಚೇಂಜ್ ಆಗುತ್ತಲ್ಲ, ಅದು ಯಾಕೆ ಅಂತಂದ್ರೆ ಟೆಂಪರೇಚರ್ ಫ್ಲಕ್ಚುಯೇಷನ್ ಆದಾಗ, ಅಂಡ್ ಆಲ್ಸೋ ಬಿಕಾಸ್ ಆಫ್ ಅನಿಮಲ್ ಫೀಡ್ ಇನ್ಕ್ಲೂಡಿಂಗ್ ರಾಗ್ವೀಡ್, ಅಂದ್ರೆ ಅವರ ಹಸುಗೆ ಅಥವಾ ಎಮ್ಮೆಗಳಿಗೆ ಏನ್ ಕೊಟ್ಟಿರ್ತಾರೆ ಫೀಡ್ ಅದ್ರ ಮೇಲೆ. ಲೈಪೇಸ್ ಆಕ್ಟಿವಿಟಿ ಕಾಸಸ್ ರಾನ್ಸಿಡಿಟಿ ಆಫ್ ಫ್ಯಾಟ್ ಅನ್ಲೆಸ್ ಡಿಸ್ಟ್ರಾಯ್ಡ್ ಬೈ ಹೀಟ್ ಪ್ಯಾಸ್ಚರೈಸೇಷನ್. ಸೊ ಲೈಪೇಸ್ ಆಕ್ಟಿವಿಟಿ ಆಗತ್ತೆ, ಅದು ರಾನ್ಸಿಡಿಟಿ ಅಂದ್ರೆ ಫ್ಯಾಟ್ ಇರುವಂತದ್ನ ಹಾಳು ಮಾಡುತ್ತೆ. ಲೈಟ್ ಇಂಡ್ಯೂಸ್ ಫ್ಲೇವರ್ ಚೇಂಜಸ್ ಇನ್ ಪ್ರೋಟೀನ್ಸ್ ಅಂಡ್ ರೈಬೋಫ್ಲೋಮ್ ಬಿಕಾಸ್ ವೈಟಮಿನ್ ಬಿ2 ಇರೋದ್ರಿಂದ ಮಿಲ್ಕ್ ಒಂಥರ ಕ್ವಾಲಿಟಿ ಚೇಂಜ್ ಆಗುತ್ತೆ. ಅಂಡ್ ಸ್ಟೇಜ್ ಆಫ್ ಲ್ಯಾಕ್ಟೇಷನ್ ಆಫ್ ಕವ್, ಅಂದ್ರೆ ಹಸು ಹಾಲು ಕೊಡುವಂತ ಸ್ಟೇಜ್ ಯಾವ್ದಿರುತ್ತೆ ಅದು. ಸೊ ಈಗ ಮೈನ್ ಟಾಪಿಕ್ ನಮ್ದು ಮೈನ್ ಆಲ್ರೆಡಿ ಹೇಳ್ದೆ ನಿಮ್ಗೆ, ಏನು ಕಂಟಾಮಿನೇಷನ್ ಆಫ್ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್. ಸೊ ಈಗ ನೀವು ನೋಡಿದಿರ ಹೈಲೈಟ್ ಏನು, ಇಸ್ ಯುವರ್ ಮಿಲ್ಕ್ ಸೇಫ್ ಅಂತ ಹೇಳ್ದೆ, ಯಾವುದು ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಅಂತ ನಾನು ನಿಮ್ಗೆ ತಿಳಿಸ್ದೆ. ಸೊ ಈ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಅಂತ ಹೇಳ್ದೆ ಅಲ್ವಾ. ಸೊ ನೀವು ಆಲ್ರೆಡಿ ನೋಡಿರ್ತೀರಿ ಕಾಂಟ್ರವರ್ಸಿ ಏನ್ ನಡೀತಾ ಇದೆ ನಮ್ಮ ಮಿಲ್ಕ್ ಬಗ್ಗೆ ಅಂತ, ಮತ್ತೆ ಅದನ್ನ ತೋರಿಸ್ತೀನಿ ನೋಡಿ. ಒಂದು ಕಾಂಟ್ರವರ್ಸರಿ ಏನಾಗಿತ್ತಲ್ಲ ಮಿಲ್ಕ್ ಬಗ್ಗೆ, ಇದು ಯಾವ್ದು ಕಾಂಟ್ರವರ್ಸಿ ಅಂತ ನೋಡಿ. ಬಿಗ್ ಬ್ರ್ಯಾಂಡ್ ಯಾವುದು? ಅಮೂಲ್, ಮದರ್ ಡೈರಿ, ಕಂಟ್ರಿ ಡಿಲೈಟ್, ಈ ಪ್ರಾಡಕ್ಟ್ ಕಾಂಟ್ರವರ್ಸಿ. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಇದೆ ಅಲ್ವಾ. ಏನ್ ತಿಳಿಸ್ತಾ ಇದೆ ಅಂದ್ರೆ, ಯಾಕೆ ಅಮೂಲ್ ಮಿಲ್ಕ್, ಕೌ ಮಿಲ್ಕ್, ಕಂಟ್ರಿ ಡಿಲೈಟ್ ಮಿಲ್ಕ್ ಫೇಲ್ ಆಯ್ತು, ಇದು ಸೇಫ್ ಅಲ್ಲ, ಏನಾಗಿದೆ ಈ ಮಿಲ್ಕ್ ಅಲ್ಲಿ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೆ. ಸೊ ಇದಕ್ಕೂ ಆ ನಮ್ಮ ಪ್ರೆಸೆಂಟೇಶನ್, ನಮ್ಮ PPT ಅಲ್ಲಿ ಇರೋದಕ್ಕೂ ಏನ್ ಸಂಬಂಧ ಅಂತ ಇವಾಗ ನಿಮ್ಗೆ ಅರ್ಥ ಆಗತ್ತೆ. ನೋಡಿ, ಅಮೂಲ್ ತಾಜಾ ಕೌ ಮಿಲ್ಕ್ ಏನಿದೆ, ಓಕೆ ಬ್ಲ್ಯಾಕ್ ಸ್ಕ್ರೀನ್ ಬರ್ತಾ ಇದೆ, ನಾಟ್ ಏಬಲ್ ಟು ಸಿ ಅಂತ ಹಾಕಿದ್ದಾರೆ. ಇವಾಗ ಸ್ಕ್ರೀನ್ ವಿಸಿಬಲ್ ಇದೆಯಾ? ಓಕೆ ಇಟ್ಸ್ ವಿಸಿಬಲ್ ನೌ ಅಂತ ಹಾಕಿದ್ದಾರೆ. ಓಕೆ ಓಕೆ ಸೊ ಈ ಕಾಂಟ್ರವರ್ಸಿ ಏನು ಅಂತಂದ್ರೆ, ಅಮೂಲ್, ಕೌ ಡಿಲೈಟ್, ಮದರ್ ಡೈರಿ ಮಿಲ್ಕ್ ಬ್ರ್ಯಾಂಡ್ಸ್ ಫೇಲ್ ಆಯ್ತು ಅಂತ ಕಾಂಟ್ರವರ್ಸಿ ಮಾಡಿದ್ದಾರೆ. ಸೊ ಈ ಕಾಂಟ್ರವರ್ಸಿ ಏನು ಅನ್ನೋದನ್ನ ನಾನು ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಈ ಕಾಂಟ್ರವರ್ಸಿಗೂ ನಾನು ಎಕ್ಸ್ಪ್ಲೇನ್ ಮಾಡ್ತಿರುವಂತ ಪ್ರೋಸೆಸ್ಗೂ ಏನಿದೆ ಅನ್ನೋದನ್ನ ಲಿಂಕ್ ನಾನು ನಿಮ್ಗೆ ಈಗ ತೋರಿಸ್ತೀನಿ ನೋಡಿ, ನಮ್ಮ PPT ಅಲ್ಲಿ ಇರುವಂತ ಲಿಂಕ್. Contamination of milk and milk products.
ಆ ಕಾಂಟ್ರವರ್ಸಿ ಟಾಪಿಕ್ಗೂ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರುವಂತದಕ್ಕೂ ಲಿಂಕೇಜ್ ಇದೆ. ಹೇಗೆ ಅಂತ ನಾನು ಹೇಳ್ತೀನಿ. ಸೊ ಕಂಟಾಮಿನೇಷನ್ ಆಫ್ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಹೈಲೈಟ್ ಇದೆ, ಇಲ್ಲಿ ಹೆಡ್ಡಿಂಗ್ ಇದೆ. ಹಾಗಿದ್ರೆ ಏನು, ಹಾಲು ಕೆಟ್ಟಾಗ ಅಂದ್ರೆ ಯಾವ ರೀತಿ ಹಾಲಿಗೆ ಮೈಕ್ರೋ ಆರ್ಗನಿಸಮ್ ಎಫೆಕ್ಟ್ ಮಾಡುತ್ತೆ ಅಂತ. ಮಿಲ್ಕ್ ಇಸ್ ಸ್ಟೆರೈಲ್ ಅಟ್ ಸೆಕ್ರೇಷನ್ ಇನ್ ದ ಅಡ್ಡರ್ ಬಟ್ ಇಟ್ ಇಸ್ ಕಂಟಾಮಿನೇಟೆಡ್ ಬೈ ಬ್ಯಾಕ್ಟೀರಿಯಾ ಈವನ್ ಬಿಫೋರ್ ಇಟ್ ಲೀವ್ಸ್ ದ ಅಡ್ಡರ್. ಅಂದ್ರೆ ಹಾಲು ಕರಿಯುವಾಗ ಅಂದ್ರೆ ಅಡ್ಡರ್ ಅಂತಂದ್ರೆ ಹಸುವಿನ ಕೆಚ್ಚಲು, ಅದರಲ್ಲಿ ಕರ್ದಾಗ ಫ್ರೆಶ್ ಆಗಿರುತ್ತೆ, ಅಂದ್ರೆ ಸ್ಟೆರೈಲ್ ಆಗಿರುತ್ತೆ, ಸೇಫ್ ಆಗಿರುತ್ತೆ. ಬಟ್ ಒನ್ಸ್ ಆಚೆ ಬಂದ ಮೇಲೆ ಪಾತ್ರೆ ಅಥವಾ ಅಧಿಕಾರ ಇಟ್ಕೊಂಡಾಗ ಅದು ಕಂಟಾಮಿನೇಟ್ ಆಗುತ್ತೆ. ಫರ್ದರ್ ಇನ್ಫೆಕ್ಷನ್ ಆಫ್ ಮಿಲ್ಕ್ ಬೈ ಮೈಕ್ರೋಆರ್ಗನಿಸಮ್ ಕ್ಯಾನ್ ಟೇಕ್ ಪ್ಲೇಸ್ ಡ್ಯೂರಿಂಗ್ ಮಿಲ್ಕಿಂಗ್, ಹ್ಯಾಂಡ್ಲಿಂಗ್, ಸ್ಟೋರೇಜ್ ಅಂಡ್ ಅದರ್ ಪ್ರೊಸೆಸಿಂಗ್ ಆಕ್ಟಿವಿಟಿ. ಸೊ ಫರ್ದರ್ ಇನ್ಫೆಕ್ಷನ್ ಮಿಲ್ಕ್ ಯಾವ ರೀತಿ ಹಾಳಾಗುತ್ತೆ ಅನ್ನೋದಕ್ಕೆ ನೋಡಿ. ಈಗ ನಾನು ನಿಮಗೆ ತೋರಿಸಿದಂತ ಕಾಂಟ್ರವರ್ಸರಿ ಟಾಪಿಕ್ಗೂ ಇಲ್ಲಿಗೂ ಯಾವ ರೀತಿ ಲಿಂಕೇಜ್ ಇದೆ ಅನ್ನೋದು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ಯೂ ಟೈಪ್ಸ್ ಆಫ್ ಮೈಕ್ರೋಆರ್ಗನಿಸಮ್ಸ್ ಫೌಂಡ್ ಇನ್ ಮಿಲ್ಕ್, ಅಂದ್ರೆ ಹಾಲಲ್ಲಿ ಕಂಡು ಬರುವಂತ ಮೈಕ್ರೋಆರ್ಗನಿಸಮ್ ಯಾವುದು ಮೇಜರ್ ಆಗಿ, ಅಂದ್ರೆ ಡಿಸೀಸ್ ಕಾಸಿಂಗ್ ಮೈಕ್ರೋಆರ್ಗನಿಸಮ್ ಕೂಡ ಹೌದು ಅಂಡ್ ಯೂಸ್ಫುಲ್ ಮೈಕ್ರೋಆರ್ಗನಿಸಮ್ ಕೂಡ ಹೌದು. ಅದರಲ್ಲಿ ಯಾವುದು ಸ್ಟ್ರೆಪ್ಟೋಕೋಕಸ್ ಲ್ಯಾಕ್ಟಿಸ್, ಇದು ಒಂದು ಬೆನಿಫಿಷಿಯಲ್ ಮೈಕ್ರೋ ಆರ್ಗನಿಸಮ್. ನೆಕ್ಸ್ಟ್ ಯಾವುದು ಕ್ರೋಮೋಬ್ಯಾಕ್ಟರ್, ಇದು ಒಂದು ನಾನ್ ಬೆನಿಫಿಷಿಯಲ್ ಮೈಕ್ರೋ ಆರ್ಗನಿಸಮ್, ಅಂದ್ರೆ ಇದು ಒಂದು ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ ಕ್ರೋಮೋಬ್ಯಾಕ್ಟರ್ ಅನ್ನೋದು. ನೆಕ್ಸ್ಟ್ ಬ್ಯಾಸಿಲಿಸ್ ಸಬ್ಟಿಲಿಸ್ ಅಂತ ಇದೆ, ಇದು ಒಂದು ಯೂಸ್ಫುಲ್ ಬ್ಯಾಕ್ಟೀರಿಯಾ, ನಮಗೆ ಮಿಲ್ಕ್ ಅಲ್ಲಿ ಇರುವಂತ ಯೂಸ್ಫುಲ್ ಬ್ಯಾಕ್ಟೀರಿಯಾ. ಇನ್ನೊಂದು ಯಾವುದು ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ. ಸೊ ಮೇಜರ್ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ ಯಾವುದು ಅಂದ್ರೆ ಈ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ. ಸೊ ನೀವು ಆಲ್ರೆಡಿ ನೋಡಿದ್ರಿ ಯಾವುದು ಇದರಲ್ಲಿ ನಾನೊಂದು ಇದಕ್ಕಿಂತ ಮುಂಚೆ ತೋರಿಸಿದ್ನಲ್ಲ ಕಾಂಟ್ರವರ್ಸರಿ ಬ್ರ್ಯಾಂಡ್ಸ್ ಬಗ್ಗೆ ಅಂತ, ಅಲ್ಲಿತ್ತು ಕಾಲಿಫಾರ್ಮ್ಸ್ ಅಂತ ಇತ್ತು. ಸೊ ಹಾಗೆ ಅಂತ ಕಾಂಟ್ರವರ್ಸಿ ಏನ್ ನಡೀತಾ ಇದೆ, ಈ ಪ್ರಾಡಕ್ಟ್ ಅಲ್ಲಿ ಆಗಿರುವಂತ ಕಾಂಟ್ರವರ್ಸಿ ಅಥವಾ ಇಶ್ಯೂ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ನೋಡೋಣ, ಈ ಬ್ಯಾಕ್ಟೀರಿಯಾ ಬಗ್ಗೆ ತಿಳ್ಕೊಂಡು ಆಮೇಲೆ ವಾಪಸ್ ಅಲ್ಲಿಗೆ ಬರೋಣ. ಸೊ ಈಗ ಮೈಕ್ರೋಬಯಾಲಜಿ ಆಫ್ ಮಿಲ್ಕ್ ನೋಡಿ, ಲ್ಯಾಬ್ ಅಂತ ಕರಿತೀವಿ ಯಾವ್ದನ್ನ, ಲ್ಯಾಕ್ಟೋಬ್ಯಾಸಿಲೈನ, ಅಂದ್ರೆ ಇದು ನಮ್ಮ ಹಾಲಲ್ಲಿ ಇರುವಂತ ಮೇನ್ ಯೂಸ್ಫುಲ್ ಫ್ರೆಂಡ್ಲಿ ಆರ್ಗನಿಸಮ್. ನಮ್ಮ ಹಾಲು ಫರ್ಮೆಂಟೇಶನ್ ಆಗ್ಬೇಕು, ಫರ್ಮೆಂಟೆಡ್ ಮಿಲ್ಕ್ಸ್ ಅಂತ ಕರಿತೀವಿ, ಯೋಗರ್ಟ್ ಆಗ್ಲಿ ಮೊಸರಾಗ್ಲಿ ಪ್ರತಿಯೊಂದಕ್ಕೂ ಅದ ತರ ಬದಲಾಗಬೇಕು ಅಂದ್ರೆ ಈ ನಮ್ಮ ಲ್ಯಾಕ್ಟೋಬ್ಯಾಸಿಲಸ್ ಆರ್ಗನಿಸಮ್ ಇರಬೇಕು. ಇದಿಲ್ಲ ಅಂದ್ರೆ ಅದು ಚೇಂಜ್ ಆಗಲ್ಲ. ಅಂಡ್ ಲ್ಯಾಕ್ಟೋಕೋಕಸ್ ಲ್ಯಾಕ್ಟಿಸ್ ಕೂಡ. ಸೊ ಇದು ಕೂಡ ಇದ್ದಾಗ ಏನಾಗುತ್ತೆ, ನಮ್ಮ ಪ್ರಾಡಕ್ಟ್ ತುಂಬಾನೇ ಬೆನಿಫಿಷಿಯಲ್ ಆಗಿ ಇರುತ್ತೆ. ಮುಖ್ಯವಾಗಿ ಹಾಲಿನಿಂದ ಬರುವಂತ ಕಾಯಿಲೆ ಯಾವುದು, ಬ್ಯಾಸಿಲಸ್ ಸೀರಸ್ ಇನ್ಫೆಕ್ಷನ್, ಬ್ರೂಸೆಲ್ಲಾ ಸ್ಪೀಶೀಸ್ ಇನ್ಫೆಕ್ಷನ್, ಕ್ಯಾಂಪೆಲೋಬ್ಯಾಕ್ಟರ್ ಜಿಜೆನಿ ಇನ್ಫೆಕ್ಷನ್, ಕಾಕ್ಸಿಯೆಲ್ಲಾ ಬ್ರುನೆಟಾ ಇನ್ಫೆಕ್ಷನ್, ಈಕೋಲೈ ಇನ್ಫೆಕ್ಷನ್, ಲಿಸ್ಟೀರಿಯಾ ಮೊನೋಸೈಟೋಜಿನ್ಸ್ ಇನ್ಫೆಕ್ಷನ್, ಮೈಕೋಬ್ಯಾಕ್ಟೀರಿಯಂ ಬೋವಿಸ್ ಇನ್ಫೆಕ್ಷನ್, ಸ್ಯಾಲ್ಮೊನೆಲ್ಲಾ ಸ್ಪೀಶೀಸ್ ಇನ್ಫೆಕ್ಷನ್. ನೋಡಿ, ಇಷ್ಟೆಲ್ಲ ಮಿಲ್ಕ್ ಇಂದ ಬರುವಂತ ಕಾಯಿಲೆಗಳು ಮೇಜರ್ ಆಗಿ, ಅಂದ್ರೆ ಮಿಲ್ಕ್ ಇಂದ ಬರುವಂತ ಕಾಯಿಲೆಗಳು ಯಥೇಚ್ಛವಾಗಿ. ಸೊ ಈಗ ಮೇನ್ ಡಿಸೀಸ್ ಯಾವುದು, ಬ್ರೂಸೆಲ್ಲಸ್ ಸ್ಪೀಶೀಸ್ ಇನ್ಫೆಕ್ಷನ್. ಅಂದ್ರೆ ಬ್ರೂಸೆಲ್ಲಸ್ ಸ್ಪೀಶೀಸ್ ಇನ್ಫೆಕ್ಷನ್, ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಈ ಬ್ಯಾಕ್ಟೀರಿಯಾ ಇಂದ ಯಾವ ರೀತಿ ನಮ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ ನೋಡಿ. ಸೊ ಇನ್ಫೆಕ್ಷನ್ ಅಂತ ಅಂದ್ರೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಹೇಳ್ತೀನಿ. ಈ ಬ್ರೂಸೆಲ್ಲಸ್ ಸ್ಪೀಶೀಸ್ ಅನ್ನೋದು ಸ್ಮಾಲೆಸ್ಟ್ ಬ್ಯಾಕ್ಟೀರಿಯಾ, ಇದು ಬಂದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಸೊ ಈಗ ನಮ್ಮ ಬ್ಯಾಕ್ಟೀರಿಯಾದಲ್ಲಿ ಗ್ರಾಮ್ ಪಾಸಿಟಿವ್, ಗ್ರಾಮ್ ನೆಗೆಟಿವ್ ಅಂತ ಎರಡು ಟೈಪ್ ಇರುತ್ತೆ. ಸೊ ಈ ಗ್ರಾಮ್ ನೆಗೆಟಿವ್ ಅನ್ನತಕ್ಕಂಥದ್ದು ಏನಂದ್ರೆ ಬ್ಯಾಡ್ ಬ್ಯಾಕ್ಟೀರಿಯಾ, ಅದೇ ಪಾಸಿಟಿವ್ ಅನ್ನತಕ್ಕಂಥದ್ದು ಗುಡ್ ಬ್ಯಾಕ್ಟೀರಿಯಾ. ಈಗ ನಾವು ಜನರಲ್ ಆಗಿ ಹೇಳ್ತೀವಿ, ಏನು ನೆಗೆಟಿವ್ ಥಿಂಕ್ ಮಾಡಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿರ್ಬೇಕು ಅಂತ. ಅದೇ ನೆಗೆಟಿವ್ ಇರುತ್ತೆ, ಅಂದ್ರೆ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾಸ್ ನೆಗೆಟಿವ್ ಅಂತ ಕರಿತೀವಿ. ಇದು ನಾನ್ ಮೋಟೈಲ್ ಅಂದ್ರೆ ಇವು ಮೂವ್ಮೆಂಟ್ ಆಗಲ್ಲ. ನೆಕ್ಸ್ಟ್ ನಾನ್ ಸ್ಪೋರ್ ಫಾರ್ಮಿಂಗ್, ಅಂದ್ರೆ ಇದು ಯಾವುದೇ ರೀತಿ ಸ್ಪೋರ್ ಫಾರ್ಮ್ ಆಗಲ್ಲ, ಅಂದ್ರೆ ಸ್ಪೋರ್ ಯಾವುದೇ ರೀತಿ ಎಕ್ಸ್ಟ್ರಾ ಉತ್ಪಾದನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಡ್ ಶೇಪ್ಡ್ ಕೋಕೋ ಬ್ಯಾಸಿಲೈ ಬ್ಯಾಕ್ಟೀರಿಯಾ, ಅಂದ್ರೆ ಇದು ರಾಡ್ ಶೇಪ್ ಅಲ್ಲಿ ಇರುತ್ತೆ. ನೀವು ನೋಡಬಹುದು ಈ ಮೈಕ್ರೋಸ್ಕೋಪಿಕ್ ಫೋಟೋ ವ್ಯೂ ಏನಿದೆಯಲ್ಲ, ಈ ತರ ರಾಡ್ ಶೇಪ್ ಅಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ನೆಕ್ಸ್ಟ್ ಏನು, ಬ್ರೂಸಿಲೋಸಿಸ್, ಅಂದ್ರೆ ಈ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ತರಿಸುವಂತ ಕಾಯಿಲೆ ಯಾವುದು, ಬ್ರೂಸಿಲೋಸಿಸ್. ಅಂದ್ರೆ ಇಟ್ಸ್ ಹೈಲಿ ಕಂಟೇಜಿಯಸ್ ಝೂನೋಟಿಕ್ ಕಾಸ್ ಬೈ ಇಂಜೆಕ್ಷನ್ ಆಫ್ ಅನ್ಪ್ಯಾಸ್ಚರೈಸ್ಡ್ ಮಿಲ್ಕ್. ಅಂದ್ರೆ ಈ ಕಾಯಿಲೆ ಬರುವಂತ ಬ್ರೂಸೋಲೋಸಿಸ್ ಅನ್ನುವಂತ ಕಾಯಿಲೆ ಹೇಗ್ ಬರುತ್ತೆ ಅಂದ್ರೆ ಅನ್ಪ್ಯಾಸ್ಚರೈಸ್ಡ್ ಮಿಲ್ಕ್ ಕನ್ಸ್ಯೂಮ್ ಮಾಡಿದಾಗ, ಅವ್ರ ಅಂಡರ್ ಕುಕ್ಡ್ ಮೀಟ್, ಇವನ್ ಮೀಟ್ ಇಂದ ಕೂಡ ಬರುತ್ತೆ, ಇನ್ಫೆಕ್ಟೆಡ್ ಅನಿಮಲ್ಸ್ ಇಂದ. ಸಿಂಪ್ಟಮ್ಸ್ ಏನು ಬ್ರೂಸೋಲೋಸಿಸ್ ಅಂದ್ರೆ, ಫೀವರ್ ಬರುತ್ತೆ, ಅಂದ್ರೆ ಜ್ವರ ಬರುತ್ತೆ, ಚಳಿ ಆಗಂತದ್ದು, ಲಾಸ್ ಆಫ್ ಹೆಪಟೈಟ್ ಅಂದ್ರೆ ಸುಸ್ತಾಗುವಂಥದ್ದು, ಸ್ವೆಟ್ಟಿಂಗ್ ಆಗುವಂಥದ್ದು, ವೀಕ್ನೆಸ್ ಆಗುವಂಥದ್ದು,
ಫೆಟಿಗ್, ಹೆಡ್ಏಕ್ ಆಗುವಂಥದ್ದು, ಇವೆಲ್ಲ ಮೇನ್ ಸಿಂಪ್ಟಮ್ಸ್. ನೆಕ್ಸ್ಟ್ ಒಂದು ಈಕೋಲೈ. ಸೊ ನೋಡಿ, ಇದು ಮೋಸ್ಟ್ ಮೇಜರ್ ಡೇಂಜರಸ್ ಆರ್ಗನಿಸಮ್ ಅಂದ್ರೆ ನಮ್ಮ ಮಿಲ್ಕ್ ಅಲ್ಲಿ ಅಥವಾ ಫುಡ್ ಅಲ್ಲಿ ಈಕೋಲೈ is a normal inhabitant of the intestine of animals and humans, but its recovery from food may be of public health concern due to possible presence of enteropathogenic and toxigenic strains which lead to several gastrointestinal infection. ಸೊ ಈ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂತ ಅಂದ್ರೆ ನಮ್ಮ ಬಾಡಿಯಲ್ಲಿ ಇದು ಜನರಲ್ ಆಗಿ ನಮ್ಮ ಇಂಟೆಸ್ಟೈನಲ್ ಇರುತ್ತೆ. ಇಂಟೆಸ್ಟೈನಲ್ ಇರುತ್ತೆ ಅಂತ ಅಂದ್ರೆ ಇನ್ ದ ಸೆನ್ಸ್ ಲೈಕ್ ನಾವು ಈಗ ನಮ್ಮ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಇರುತ್ತಲ್ಲ, ಲಾರ್ಜ್ ಇಂಟೆಸ್ಟೈನ್ ಎಕ್ಸ್ಕ್ರೀಟ ಏನ್ ಬರುತ್ತಲ್ಲ, ಫಿಕಲ್ ಮ್ಯಾಟರ್, ಅದರಲ್ಲಿ ಕಾಣ್ ಬರುವಂತದ್ದು ಈ ಮೇಜರ್ ಡೇಂಜರ್ ಪ್ಯಾಥೋಜೆನಿಕ್ ಆರ್ಗನಿಸಮ್. ದಿಸ್ ದ ಮೋಸ್ಟ್ ಡೇಂಜರಸ್ ಅಮಾಂಗ್ ದ ಎಂಟಿರೋ ಇಮೋರಾಜಿಕ್ ಈಕೋಲೈ ಸ್ಟ್ರೈನ್ಸ್, ಸ್ಪೆಷಲಿ ಸಿರೋಟೈಪ್ ಅಂತ ಕರಿತೀವಿ. ಸೊ ಇಟ್ ಹಸ್ ಬಿಕಮ್ ಅ ಪ್ಯಾಥೋಜನ್ ಆಫ್ ಮೇಜರ್ ಕನ್ಸರ್ನ್ ಇನ್ ಬೋತ್ ಫುಡ್ ಅಂಡ್ ಡೈರಿ ಇಂಡಸ್ಟ್ರಿ. ಸೊ ನೋಡಿ, ಫುಡ್ ಅಂಡ್ ಡೈರಿ ಇಂಡಸ್ಟ್ರಿ ಅಂದ್ರೆ ನಮ್ಮ ಹಾಲಲ್ಲಿ ಮತ್ತೆ ಇದರಲ್ಲಿ ಮೋಸ್ಟ್ ಮೇಜರ್ ಆಗಿ ಎಫೆಕ್ಟ್ ಆಗಿರುವಂತದ್ದು ಅಂದ್ರೆ ಯಾವುದು? ಈ ಈಕೋಲೈ. ಸೊ ಇವಾಗ ಬನ್ನಿ, ಇದಕ್ಕೊಂದು ಏನ್ ಲಿಂಕೇಜ್ ಆಗಿದೆ ಅಂತ ಅಂದ್ರೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ನಿಮ್ಗೆ ಒಂದು ಸ್ಲೈಡ್ ತೋರಿಸ್ತಾ ಇದೆ, ಅವಾಗ್ಲೇ ಇದರಲ್ಲಿ ತೋರಿಸ್ತೀನಿ ನೋಡಿ. ಫೇಲ್ಡ್ ಏನೋ ಅಮೂಲ್ ಡೈರಿ, ಮದರ್ ಡೈರಿ, ಕಂಟ್ರಿ ಡಿಲೈಟ್, ಅಮೂಲ್ ಗೋಲ್ಡ್, ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಫೇಲ್ ಆಯ್ತು. ಇಸ್ ಎ ಮಿಲ್ಕ್ ಸೇಫ್ ಅಂತ ಹೇಳಿದ್ರೆ ಹ್ಯೂಜ್ ಕಾಂಟ್ರವರ್ಸರಿ ಈಗಲೂ ಕೂಡ ನಡೀತಾ ಇದೆ. ಸೊ ಈ ಕಾಂಟ್ರವರ್ಸಿ ಏನು, ಈ ಲಿಂಕೇಜ್ ಆ ಬ್ಯಾಕ್ಟೀರಿಯಾನ ಎಕ್ಸ್ಪ್ಲೇನ್ ಮಾಡಿದಕ್ಕೂ ಏನ್ ಸಂಬಂಧ ಇದೆ ಅಂತ ಅಂದ್ರೆ ನೋಡಿ, ಇನ್ ಮೋಸ್ಟ್ ಆಫ್ ದ ಇಂಡಿಯನ್ಸ್ ಹೋಮ್ಸ್ ಫ್ರೆಶ್ ಪ್ಯಾಕೆಟ್ ಮಿಲ್ಕ್ ಡೆಲಿವರ್ಡ್ ಅಂದ್ರೆ ಫ್ರೆಶ್ ಪ್ಯಾಕೆಟ್ ಮಿಲ್ಕ್ ನ ಡೆಲಿವರ್ ಮಾಡ್ತಿದ್ದಾರೆ. ಇವರು ಈ ಪ್ಯಾಕೆಟ್ ಮಿಲ್ಕ್ ಅಲ್ಲಿ ಮೇಜರ್ ಬ್ರಾಂಡ್ಸ್ ಅಮೂಲ್, ಮದರ್ ಡೈರಿ, ಕಂಟ್ರಿ ಡಿಲೈಟ್, ಇದನ್ನ ಲ್ಯಾಬ್ ಟೆಸ್ಟ್ ಮಾಡಿದ್ದಾರೆ ಮೇಜರ್ ಆಗಿ. ಟೋಟಲ್ ಪ್ಲೇಟ್ ಕೌಂಟ್ ಅಂಡ್ ಕಾಲಿಫಾರ್ಮ್ಸ್, ನೋಡಿ ನಾನು ಈಕೋಲೈ ಅಂತ ಹೇಳಿದೆ, ಕಾಲಿಫಾರ್ಮ್ಸ್, ಈಕೋಲೈ ಅದು ಬೇರೆ ಬೇರೆ ಆರ್ಗನಿಸಮ್ ಬಟ್ ರಿಲೇಟಿವ್ ಆಗಿದೆ. ಟೋಟಲ್ ಪ್ಲೇಟ್ ಕೌಂಟ್ ಮತ್ತೆ ಕಾಲಿಫಾರ್ಮ್ಸ್ ಮಾಡಿದ್ದಾರೆ. ಸೊ ನಮ್ಮ FSSAI ಏನ್ ಹೇಳುತ್ತೆ, ಈ ಟೋಟಲ್ ಪ್ಲೇಟ್ ಕೌಂಟ್ ಕಾಲಿಫಾರ್ಮ್ಸ್ಗೆ ಅನ್ನೋದು ಕೂಡ ಒಂದು ಇದಿರುತ್ತೆ, ಲೈಕ್ ಒಂದು ಪರ್ಟಿಕ್ಯುಲರ್ ರೇಂಜ್ ಇರುತ್ತೆ, ಸೇಫ್ಟಿ ಎಷ್ಟು ರೇಂಜ್ ಎಷ್ಟಿರ್ಬೇಕು. ಬ್ರ್ಯಾಂಡ್ ಮಿಲ್ಕ್ ಅವ್ರು ಏನು ಸೇಲ್ ಮಾಡಿದ್ದಾರೆ ಅಂದ್ರೆ ಆ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಏನ್ ಕ್ಲೇಮ್ ಮಾಡ್ತಿದ್ದಾರೆ, ಯಾವುದು ಬ್ರ್ಯಾಂಡು, ಅಮೂಲ್ ಆಗಿರ್ಬೋದು, ಮದರ್ ಡೈರಿ ಆಗಿರ್ಬೋದು, ಅಥವಾ ಕಂಟ್ರಿ ಡಿಲೈಟ್ ಆಗಿರ್ಬೋದು, ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಬಿಕಾಸ್ ಆಫ್ ದ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಲ್ಯಾಬ್ ಟೆಸ್ಟ್ ಮಾಡಿದಾಗ ದೇ ಅನ್ಫಿಟ್ ಫಾರ್ ಕನ್ಸಂಪ್ಷನ್. ಬಟ್ ಸ್ಟಿಲ್ ಬೀಯಿಂಗ್ ಅ ಬಿಗ್ಗರ್ ಬ್ರ್ಯಾಂಡ್, ಹ್ಯೂಜೆಸ್ಟ್ ಬ್ರ್ಯಾಂಡ್ ಇನ್ ಇಂಡಿಯಾ, ಇವನ್ ಗ್ಲೋಬಲಿ ಕೂಡ ರೆಕಗ್ನೈಸ್ಡ್ ಬ್ರ್ಯಾಂಡ್, ಈ ಬ್ರ್ಯಾಂಡ್ ಫೇಲ್ ಆಗಿದೆ ಅಂದ್ರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿಸ್ ಆರ್ಗನಿಸಮ್. ಅದು ಯಾವ ಆರ್ಗನಿಸಮ್? ಈ ಕಾಲಿಫಾರ್ಮ್ಸ್ ಮತ್ತೆ ಟೋಟಲ್ ಪ್ಲೇಟ್ ಕೌಂಟ್. ಸೊ ಹಂಗಿದ್ರೆ ಈ ಟೋಟಲ್ ಪ್ಲೇಟ್ ಕೌಂಟ್ ಅಂದ್ರೇನು, ಈ ಕಾಲಿಫಾರ್ಮ್ಸ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಟೋಟಲ್ ಪ್ಲೇಟ್ ಕೌಂಟ್ ಅಂದ್ರೆ ಇಟ್ಸ್ ಅನ್ ಎಸ್ಟಿಮೇಟ್ ಆಫ್ ಟೋಟಲ್ ವಯಬಲ್ ಏರೋಬಿಕ್ ಬ್ಯಾಕ್ಟೀರಿಯಾ ಇಂಡಿಕೇಟಿಂಗ್ ಓವರ್ ಆಲ್ ಕ್ವಾಲಿಟಿ, ವೆರಸ್ ಕಾಲಿಫಾರ್ಮ್ ಕೌಂಟ್ ಸ್ಪೆಸಿಫಿಕಲಿ ಡಿಟೆಕ್ಟ್ ಇಂಡಿಕೇಟರ್ ಬ್ಯಾಕ್ಟೀರಿಯಾ ಫ್ರಮ್ ಫೀಕಲ್ ಆರ್ ಎನ್ವಿರಾನ್ಮೆಂಟಲ್ ಕಂಟಾಮಿನೇಷನ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಅವರು ಯಾವ್ದು ಕೊಟ್ಟಿದ್ರು, TPC ಅಂದ್ರೆ ಟೋಟಲ್ ಪ್ಲೇಟ್ ಕೌಂಟ್, ಅಂಡ್ ಇನ್ನೊಂದೇನು ಕಾಲಿಫಾರ್ಮ್ಸ್. ಸೊ TPC ಅಂದ್ರೆ ಏನು, ಟೋಟಲ್ ವಯಬಲ್ ಏರೋಬಿಕ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಅಂದ್ರೆ ಆ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾಗೆ ಆಕ್ಸಿಜನ್ ಬೇಕು ಅದು ಬೆಳಿಲಿಕ್ಕೆ, ಅಂದ್ರೆ ಓವರ್ ಆಲ್ ಕ್ವಾಲಿಟಿನ ಇದ್ ಮಾಡ್ಲಿಕ್ಕೆ. ಇನ್ನೊಂದು ಯಾವುದು ಕಾಲಿಫಾರ್ಮ್ಸ್, ಇದು ಎಲ್ಲಿ ಬರುತ್ತೆ ನಮ್ಗೆ ಮೇಜರ್ ಆಗಿ ಫೀಕಲ್ ಕಂಟಾಮಿನೇಷನ್ ಇಂದ ಅಂಡ್ ಎನ್ವಿರಾನ್ಮೆಂಟಲ್ ಕಂಟಾಮಿನೇಷನ್ ಅಂತ. ಸೊ ಇದು ಹೇಗೆ ಆಗಿರ್ಬೋದು ಪ್ರಾಡಕ್ಟ್ ಅಲ್ಲಿ ಎಫೆಕ್ಟ್ ಅಂದ್ರೆ, ಪರ್ಸನ್ ಯಾರು ಹ್ಯಾಂಡಲ್ ಮಾಡ್ತಿರ್ತಾರೆ, ಮೇ ಬಿ ದೇ ವುಡ್ ಹ್ಯಾವ್ ಬೀನ್ ಯೂಸ್ ದರ್ ಅನ್ಸೇಫ್ ಹ್ಯಾಂಡ್ಸ್, ಅಂದ್ರೆ ಹ್ಯಾಂಡ್ ವಾಶ್ ಮಾಡದೇ ಇರ್ಬೋದು, ಇಲ್ಲ ಅವರು ಏನೋ ವಾಶ್ರೂಮ್ ಸಮಥಿಂಗ್ ಏನೋ ತರ ಯೂಸ್ ಮಾಡಿ ಎನ್ವಿರಾನ್ಮೆಂಟ್ ಅಲ್ಲಿ ಇದಾಗಿ ಆಗಿರುವಂತ ಚಾನ್ಸಸ್ ಆಗಿರ್ಬೋದು. ಸೊ ಆ ಪರ್ಪಸ್ ಇಂದ ಏನಾಗಿರುತ್ತೆ, ಈ ಮಿಲ್ಕ್ ಗೆ ಕಂಟಾಮಿನೇಷನ್ ಬಂದಿರೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಇದು ಯಾವುದು, ಅಮೂಲ್, ಮದರ್ ಡೈರಿ, ಕಂಟ್ರಿ ಡಿಲೈಟ್, ಈ ಬ್ರ್ಯಾಂಡ್ ಅಲ್ಲಿ ಏನಾಗಿದೆ, ಫೇಲ್ ಆಗಿದೆ. ಸೊ ಈಗ ನೋಡಿ, ನಾನು ನಿಮ್ಗೆ ಇನ್ನೊಂದು ಪೇಜ್ ಶೇರ್ ಮಾಡ್ತಿದ್ದೀನಿ. ಸೊ ಇದು ನಮ್ಮ FSSAI ಸ್ಟ್ಯಾಂಡರ್ಡ್ಸ್, ಇಲ್ಲಿ ನೋಡ್ಬೋದು ನೀವು. ಇದು ನಮ್ಮ FSSAI ಅವರು ಹೇಳಿರುವಂತ ಸ್ಟ್ಯಾಂಡರ್ಡ್ಸ್. ಅಂದ್ರೆ ಪ್ರತಿಯೊಂದು ಫುಡ್ಗೆ ನಮ್ಮ FSSAI ಅವರು ಸ್ಟ್ಯಾಂಡರ್ಡ್ಸ್ ಕೊಡ್ತಾರೆ. FSSAI ಫುಡ್ ಸ್ಟ್ಯಾಂಡರ್ಡ್ಸ್ ಮೋನೋಗ್ರಾಮ್ ಫಾರ್ ಮಿಲ್ಕ್, ಅಂದ್ರೆ ನಮ್ಮ ಹಾಲಿಗೆ, ಹಾಲ್ ಪ್ರಾಡಕ್ಟ್ಸ್ಗೆ ಏನಿದೆ ಅಂತ ನೋಡೋಣ. ನಾನು ಇದೆಲ್ಲ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ. ಮೇಜರ್ ಏನ್ ಇಲ್ಲಿ ಎಫೆಕ್ಟಿವ್ನೆಸ್ ಇರುವಂತದ್ದು, ಈ ಬ್ರ್ಯಾಂಡ್ ಅಲ್ಲಿ ಫೇಲ್ ಆಗಿರುವಂತದ್ದು ಏನು ಅಂತ ನಾನು ನಿಮ್ಗೆ ಹೇಳ್ತೇನೆ. ಸೊ ನೋಡಿ, ಆಂಟಿಬಯೋಟಿಕ್ಸ್ ಟೆಸ್ಟ್ ಮಾಡಬೇಕು ಮಿಲ್ಕ್ ಅಲ್ಲಿ, ಪೆಸ್ಟಿಸೈಡ್ಸ್ ಟೆಸ್ಟ್ ಮಾಡಬೇಕು, ಹೆವಿ ಮೆಟಲ್ಸ್ ಟೆಸ್ಟ್
ಅಫ್ಲೋಟಾಕ್ಸಿನ್ ಟೆಸ್ಟ್ ಮಾಡಬೇಕು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮೈಕ್ರೋಬಯಾಲಜಿಕಲ್ ಪ್ಯಾರಾಮೀಟರ್ ಟೆಸ್ಟ್ ಮಾಡಬೇಕು. ಸೊ ಇಷ್ಟು ಪ್ಯಾರಾಮೀಟರ್ಸ್ ನಾವು ಮಿಲ್ಕ್ ಅಲ್ಲಿ ಇದ್ ಮಾಡಬೇಕು, ಟೆಸ್ಟ್ ಮಾಡಬೇಕು. ಸೊ ಹಾಗಿದ್ರೆ ಈಗ ಪ್ರಾಡಕ್ಟ್ ಅಲ್ಲಿ ಇಷ್ಟು ಪ್ಯಾರಾಮೀಟರ್ಸ್ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಇಲ್ಲಿ ಫೇಲ್ ಆಗಿರೋದು ಯಾವುದು? ಅಮೂಲ್ ಮದರ್ ಡೈರಿ ಮಿಲ್ಕ್ ಅಲ್ಲಿ ಕೋಲಿಫಾರ್ಮ್ಸ್ TPC. ಹಾಗಿದ್ರೆ ನಮ್ಮ FSSAI ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ, ಹೈಜೀನ್ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಏರೋಬಿಕ್ ಪ್ಲೇಂಟ್ ಅಂದ್ರೆ TPC ಸ್ಯಾಂಪ್ಲಿಂಗ್ 5 ಇರಬೇಕು, ಸ್ಯಾಂಪ್ಲಿಂಗ್ ಪ್ಲಾನ್ 3 ಅಂದ್ರೆ ಲಿಮಿಟ್ 30,000 50,000 CFU ಪರ್ ML ಅಂದ್ರೆ ಪರ್ ML ಹಾಲಲ್ಲಿ ಮ್ಯಾಕ್ಸಿಮಮ್ 30 ಕೊಡ್ತಾರೆ. ಬಟ್ ಅಲ್ಲಿ ಅವ್ರಿಗೆ ಬಂದಿರುವಂತ ಮಿಲ್ಕ್ ಅನಾಲಿಸಿಸ್ ಮಾಡಿರೋದ್ರಲ್ಲಿ ಇದು ಎಕ್ಸೀಡ್ ಆಗ್ತಿದೆ. ಈ ಪರ್ಟಿಕ್ಯುಲರ್ ರೇಂಜ್ ಏನ್ ಕೊಟ್ಟಿದಾರಲ್ಲ ಲಿಮಿಟ್, ಇದು ಬಂದು ಎಕ್ಸೀಡ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂದ್ರೆ ಕಾಲಿಫಾರ್ಮ್ಸ್. ನೋಡಿ, ಲೆಸ್ ದೆನ್ 10 ಇರಬೇಕು ಇದು ಕಾಲಿಫಾರ್ಮ್ಸ್ CFU ಪರ್ ML. ಬಟ್ ಅಲ್ಲೇನಾಗಿದೆ, ಅದು ಫೇಲ್ ಆಗಿದೆ. ಆಗಿ ಈ ಪ್ರಾಡಕ್ಟ್ ಏನಾಯ್ತು, ಇಟ್ ಈಸ್ ಅನ್ಸೇಫ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಅನ್ಸೇಫ್ ಆಗಿ ಫೇಲ್ ಆಯ್ತು. ಸೊ ಈಗ ಬನ್ನಿ ವಾಪಸ್ ನಮ್ಮ ಸ್ಲೈಡ್ಗೆ ಕಂಟಿನ್ಯೂಷನ್ಗೆ. ಏನ್ ಅಲ್ಲಿ ಫೇಲ್ ಆಗಿದೆಯಲ್ಲ, ಅದಕ್ಕೂ ಇದಕ್ಕೂ ಯಾವ ರೀತಿ ರಿಲೇಟಿವ್ ಇದೆ ಅಂತ. ಸೊ ಇದು ಬಂದು ಈಕೋಲೈ. ನೆಕ್ಸ್ಟ್ ಬಂದು ಲಿಸೈಟೋಜೀನ್ಸ್ ಅಂತ. ಇದು ಬಂದು ಏನು, ಇಟ್ಸ್ ಅ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಂ ಸ್ಪೀಶೀಸ್ ಆಫ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಕಾಸಸ್ ಇನ್ಫೆಕ್ಷನ್ ಲಿಸ್ಟೀರಿಯೋಸಿಸ್ ಇರುತ್ತೆ. ಇದು ಕೂಡ ಒಂದು ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ದ ಮ್ಯಾನಿಫೆಸ್ಟೇಷನ್ ಆಫ್ ಲಿಸ್ಟೀರಿಯೋಸಿಸ್ ಇನ್ಕ್ಲೂಡ್ ಸೆಪ್ಸಿಸ್ ಅಂದ್ರೆ ಎನ್ಸೆಫಲೈಟಿಸ್ ಆಗೋದು, ಲೈಕ್ ಬ್ರೈನ್ ಗೆ ಎಫೆಕ್ಟ್ ಆಗುತ್ತೆ, ಎನ್ಸೆಫಲೈಟಿಸ್ ಆಗುತ್ತೆ, ಕಾರ್ನಿಯರ್ ಅಲ್ಸರ್, ನೆಮೋನಿಯಾ ಎಕ್ಸೆಟ್ರಾ. ಇವೆಲ್ಲ ಡಿಸೀಸಸ್ ಎಸ್ಪೆಷಲಿ ಪ್ರೆಗ್ನೆಂಟ್ ವುಮನ್ ಅಲ್ಲಿ. ಇಟ್ ಇಸ್ ದ ಥರ್ಡ್ ಮೋಸ್ಟ್ ಕಾಮನ್ ಕಾಸ್ ಆಫ್ ಮೆನಿಂಜೈಟಿಸ್ ಇನ್ ನ್ಯೂ ಬಾರ್ನ್ಸ್. ಅಂದ್ರೆ ಇನ್ಫೆಂಟ್ ನ್ಯೂ ಬರ್ತ್ ಬೇಬೀಸ್ ಏನಿರ್ತಾರೆ ಅವರಲ್ಲಿ ಆಗುವಂತ ಕಾಣಿಸ್ಕೊಳ್ಳುವಂತ ಮೋಸ್ಟ್ ಕಾಮನ್ ಡಿಸೀಸ್ ಇದಾಗಿರುತ್ತೆ. ಕ್ಯಾನ್ ಎಫೆಕ್ಟ್ ದ ಬ್ರೈನ್, ಸ್ಪೈನಲ್ ಕಾರ್ಡ್ ಮೆಂಬ್ರೇನ್, ಬ್ಲಡ್ ಸ್ಟ್ರೀಮ್ ಥ್ರೂ ಇಂಜೆಕ್ಷನ್ ಆಫ್ ಕಂಟಾಮಿನೇಟೆಡ್ ಫುಡ್ ಸಚ್ ಎಸ್ ಅನ್ಪ್ಯಾಸ್ಚರೈಸ್ಡ್ ಡೈರಿ. ಸೊ ನೋಡಿ, ಅನ್ಪ್ಯಾಸ್ಚರೈಸ್ಡ್ ಅಂತ ಹೇಳ್ತಿದ್ದೆ. ಅನ್ಪ್ಯಾಸ್ಚರೈಸ್ಡ್ ಅಂದ್ರೆ ಏನು? ಅನ್ಪ್ಯಾಸ್ಚರೈಸ್ಡ್ ಅಂದ್ರೆ ಈಗ ಹಾಲ್ನ ಹಸುವಿಂದ ಕರೆದು ತಗೊಂಡ್ಬರ್ತಾರೆ, ಅದನ್ನ ಅವರು ಪ್ಯೂರಿಫೈ ಅಂದ್ರೆ ಪ್ಯಾಸ್ಚರೈಸೇಷನ್ ಅನ್ನೋ ಪ್ರೋಸೆಸ್ ಇರುತ್ತೆ. ಅದನ್ನ ಮಾಡಿಲ್ಲ ಅಂತ ಅಂದಾಗ ಏನಾಗುತ್ತೆ, ಕಂಟಾಮಿನೇಟ್ ಆಗುತ್ತೆ. ಬಿಕಾಸ್ ಹಾಲಲ್ಲಿ ಆಲ್ರೆಡಿ ಬ್ಯಾಕ್ಟೀರಿಯಾ ಆರ್ಗನಿಸಮ್ಸ್ ಇರುತ್ತೆ, ಇದನ್ನ ಡೆಸ್ಟ್ರಾಯ್ ಮಾಡಬೇಕು ಪ್ಯಾಸ್ಚರೈಸೇಷನ್ ಪ್ರೋಸೆಸ್ ಇಂದ. ಸೊ ಅನ್ಪ್ಯಾಸ್ಚರೈಸ್ಡ್ ಅಂದ್ರೆ ಪ್ರೋಸೆಸ್ ಮಾಡಿಲ್ಲದೆ ಇರುವಂತ ಫುಡ್ ಅಲ್ಲಿ. ಪೀಪಲ್ ಇನ್ಫೆಕ್ಟೆಡ್ ವಿತ್ ಎಲ್ ಮೊನೋಸೈಟೋಜನ್ಸ್ ಮೇ ಸ್ಟಾರ್ಟ್ ಟು ಸಿ ಸಿಂಪ್ಟಮ್ಸ್ ಇನ್ ಫ್ಯೂ ಅವರ್ಸ್. ಅಂದ್ರೆ ಅವರ ಕಂಟಾಮಿನೇಟ್ ಆಗಿರುವಂತಹ ಹಾಲ್ನ ತಗೊಂಡಾಗ ಇಮಿಡಿಯೇಟ್ ಈ ಪ್ಯಾಥೋಜೆನಿಕ್ ಸಿಂಪ್ಟಮ್ಸ್ ಏನಿರುತ್ತೆ ಅದು ಬರ್ಲಿಕ್ಕೆ ಚಾನ್ಸ್ ಯಥೇಚ್ಛವಾಗಿ ಬರುತ್ತೆ. More severe forms of listeriosis may take anywhere from the 3 days to 3 months to develop. ಸೊ ನೋಡಿ, ಮೋರ್ ಆಗಿ ಇದಾಗತ್ತೆ, ಅಂದ್ರೆ ಯಥೇಚ್ಛವಾಗಿ ಇದು ಬರುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇನ್ನೊಂದು ಯಾವುದು, ಸ್ಯಾಲ್ಮೊನೆಲ್ಲಾ ಸ್ಪೀಶೀಸ್. ಇದು ಅಗೇನ್ ಅನದರ್ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ. ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಎಂಟೆರೋಬ್ಯಾಕ್ಟೀರಿಯಸ್ ಫ್ಯಾಮಿಲಿಗೆ ಸೇರುತ್ತೆ. ಇಂಟರ್ಸೆಲ್ಯುಲರ್ ಪ್ಯಾಥೋಜನ್ಸ್ ಇದೇನ್ ಮಾಡುತ್ತೆ, ಸ್ಯಾಲ್ಮೊನೆಲ್ಲಸಿಸ್ ಕಾಸ್ ಮಾಡುತ್ತೆ. ಅಂದ್ರೆ ಸೊ ಟೈಫಾಯ್ಡ್ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಸ್ಯಾಲ್ಮೊನೆಲ್ಲಾ. ಹೇಗೆ, ಫುಡ್ ಬಾರ್ನ್ ಸ್ಯಾಲ್ಮೊನೆಲ್ಲಾ ಬರಕ್ಕೆ ಡ್ಯೂ ಟು ಕನ್ಸಂಪ್ಷನ್ ಆಫ್ ರಾ ಆರ್ ಇಂಪ್ರಾಪರ್ಲಿ ಪ್ಯಾಸ್ಚರೈಸ್ಡ್ ಮಿಲ್ಕ್ ಅಂಡ್ ಪ್ರಾಡಕ್ಟ್ಸ್. ಸೊ ಈ ತರ ಆಗೋದ್ರಿಂದ ಈ ಸ್ಯಾಲ್ಮೊನೆಲ್ಲಾ ಅನ್ನೋತಕ್ಕಂತ ಕಾಯಿಲೆ ನಮಗೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಈಗ ಫಿಸಿಕಲ್ ಪ್ರಾಪರ್ಟೀಸ್, ಮಿಲ್ಕ್ ನ ಫಿಸಿಕಲ್ ಪ್ರಾಪರ್ಟೀಸ್ ಏನಿರುತ್ತೆ ಅನ್ನೋದನ್ನ ನೋಡೋಣ. ಸೊ ಮೇಜರ್ ಆಗಿ ಅಸಿಡಿಟಿ ಇರುತ್ತೆ. ಅಸಿಡಿಟಿ ಅಂದ್ರೆ ನಾರ್ಮಲ್ ಫ್ರೆಶ್ ಮಿಲ್ಕ್ pH ಯಾವ ರೀತಿ ಅಸಿಡಿಟಿ ಇರುತ್ತೆ ಅಂದ್ರೆ 6.5 to 6.7 ಇರುತ್ತೆ. ಅಂದ್ರೆ ಎಷ್ಟರಲ್ಲಿ 25 ಡಿಗ್ರಿ ಟೆಂಪರೇಚರ್ ಅಲ್ಲಿ 6.5 to 6.7 ಅಸಿಡಿಟಿ ಇರುತ್ತೆ. ವಿಸ್ಕೋಸಿಟಿ ಹೇಗೆ, ಡಿಪೆಂಡ್ಸ್ ಆನ್ ದ ಅಮೌಂಟ್ ಆಫ್ ಫ್ಯಾಟ್, ಸೈಜ್ ಆಫ್ ದ ಫ್ಯಾಟ್ ಗ್ಲೋಬ್ಯುಲ್ಸ್. ಅಂದ್ರೆ ಸೊ ವಿಸ್ಕೋಸಿಟಿ ಇಷ್ಟಾಗಿರುತ್ತೆ. ಫ್ರೀಸಿಂಗ್ ಪಾಯಿಂಟ್ ಏನು, ಮಿಲ್ಕ್ -0.55 ಡಿಗ್ರಿ ಆಗಿರುತ್ತೆ. ಅಡಿಷನ್ ಆಫ್ 1% ವಾಟರ್ ಟು ದ ಮಿಲ್ಕ್ -0.0055 ಡಿಗ್ರಿ ಆಗುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಬಂದು 100.2 ಡಿಗ್ರಿ ಇರುತ್ತೆ. ಸೊ ನ್ಯೂಟ್ರಿಟಿವ್ ವ್ಯಾಲ್ಯೂ ಅಂದ್ರೆ ಗುಡ್ ಕ್ವಾಲಿಟಿ ಪ್ರೋಟೀನ್ ಇರುತ್ತೆ ಮಿಲ್ಕ್ ಅಲ್ಲಿ, ಪುವರ್ ಸೋರ್ಸ್ ಆಫ್ ಐರನ್, ವಿಟಮಿನ್ ಸಿ, ಗುಡ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಇರುತ್ತೆ. ಸೊ ಇದು ಮೈನ್ ಏನು ಕಾಂಪೋಸಿಷನ್ ಆಫ್ ಮಿಲ್ಕ್ ಅಂದ್ರೆ ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಅನಿಮಲ್ಸ್ ಅಲ್ಲಿ ಏನು ಕಾಂಪೋಸಿಷನ್ ಇರುತ್ತೆ ಅಂತ ನೋಡೋಣ. ಸೊ ಐ ಹೋಪ್ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಿದೆ ಅಲ್ವಾ?
ಸೊ ನೋಡಿ, ಕಾಂಪೋಸಿಷನ್ ಆಫ್ ಮಿಲ್ಕ್ ಫ್ರಮ್ ಡಿಫ್ರೆಂಟ್ ಸ್ಪೀಶೀಸ್ ಅಂದ್ರೆ ಡಿಫ್ರೆಂಟ್ ಸ್ಪೀಶೀಸ್ ಯಾವ್ದೆಲ್ಲ ಸ್ಪೀಶೀಸ್ ಗಳು ನಾವು ಯೂಸ್ ಮಾಡ್ತೀವಿ, ಜನರಲ್ ಆಗಿ ನಾವು ಕನ್ಸ್ಯೂಮ್ ಮಾಡುವಂತ ಅನಿಮಲ್ ಬ್ರೀಡ್ಸ್ ಗಳು, ಕೌ, ಹ್ಯೂಮನ್ ಮಿಲ್ಕ್, ಬಫೆಲೋ, ಗೋಟ್ ಎಕ್ಸೆಟ್ರಾ. ಸೊ ಇದರಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ಮೇನ್ ಆಗಿ 100 ಗ್ರಾಮ್ ಆಫ್ ಮಿಲ್ಕ್ ಅಲ್ಲಿ ವಾಟರ್ ಪರ್ಸೆಂಟೇಜ್ ಎಷ್ಟಿರುತ್ತೆ ಅಂತಂದ್ರೆ, ಕೌ ಮಿಲ್ಕ್ ಅಲ್ಲಿ 87.99% ಆಫ್ ವಾಟರ್ ಇರುತ್ತೆ, ಹ್ಯೂಮನ್ ಮಿಲ್ಕ್ ಅಲ್ಲಿ 87.5 ಇರುತ್ತೆ, ಬಫೆಲೋ ಅಲ್ಲಿ 83, ಗೋಟ್ 87, ಶೀಪ್ 80. ಸೊ ಹೈಯೆಸ್ಟ್ ಇರುವಂತ ವಾಟರ್ ಪರ್ಸೆಂಟ್ ಯಾವುದು ಅಂದ್ರೆ ನಮ್ಮ ಕೌ ಮಿಲ್ಕ್ ಅಲ್ಲಿ. ಅದೇ ರೀತಿ ಕ್ಯಾಲೋರೀಸ್ ಬಂದಾಗ 61 ಕೌ ಅಲ್ಲಿ ಇರುತ್ತೆ, ಹ್ಯೂಮನ್ಸ್ ಅಲ್ಲಿ 70, ಬಫೆಲೋ ಅಲ್ಲಿ 97 ಹೈಯೆಸ್ಟ್ ಕ್ಯಾಲೋರೀಸ್, ಗೋಟ್ ಅಲ್ಲಿ 69, ಶೀಪ್ 108 ಇದು ಮೋರ್ ಹೈಯೆಸ್ಟ್. ಪ್ರೋಟೀನ್ ಅಂತ ನೋಡೋದಾದ್ರೆ ಕೌವಲ್ಲಿ ನಮಗೆ 3.29 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, ಅಂದ್ರೆ 100 ml ಅಥವಾ 100 ಗ್ರಾಮ್ ಮಿಲ್ಕ್ ಅಲ್ಲಿ 3.29 ನಮಗೆ ಪ್ರೋಟೀನ್ ಸಿಗುತ್ತೆ. 1.03 ಹ್ಯೂಮನ್ ಮಿಲ್ಕ್ ಅಲ್ಲಿ, ಬಫೆಲೋ ಅಲ್ಲಿ 3.75, ಗೋಟ್ ಅಲ್ಲಿ 3.56, ಶೀಪ್ ಅಲ್ಲಿ 5.98. ಅದೇ ರೀತಿ ಫ್ಯಾಟ್ ಅಂದ್ರೆ ಕೊಬ್ಬು ಎಷ್ಟಿರುತ್ತೆ, ಕೌ ಅಲ್ಲಿ 3.4, ಹ್ಯೂಮನ್ 4.3, ಬಫೆಲೋ 6.89, ಗೋಟ್ 4.1, ಶೀಪ್ ಅಲ್ಲಿ 7 ಇರುತ್ತೆ. ಸೊ ಅದೇ ರೀತಿ ಇವೆಲ್ಲ ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಎಷ್ಟೆಷ್ಟಿರುತ್ತೆ, ಕ್ಯಾಲ್ಸಿಯಂ, ಫಾಸ್ಫರಸ್, ಸೋಡಿಯಂ, ಪೊಟ್ಯಾಷಿಯಂ, ವೈಟಮಿನ್ ಸಿ, ಎ, ರೈಬೋಫ್ಲಾವಿನ್. ಸೊ ಇಷ್ಟೆಲ್ಲ ನಮ್ಮ ಮಿಲ್ಕ್ ಅಲ್ಲಿ ಇರುವಂತ ಮೇನ್ ಕಾಂಪೋಸಿಷನ್. ಅದೇ ರೀತಿ ಮಿಲ್ಕ್ ಪ್ರಾಡಕ್ಟ್ಸ್ ಕ್ಲಾಸಿಫಿಕೇಶನ್ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಬೇಸ್ಡ್ ಆನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಸೆಸ್ ಅಂದ್ರೆ ಅಡಿಟಿವ್ಸ್, ಎಕ್ಸಾಂಪಲ್ ವೈಟಮಿನ್ಸ್, ಏಜ್ ಲೈಕ್ ಚೆಡ್ಡರ್ ಚೀಸ್ ಅಂತ ಕರಿತೀವಿ, ಕೊಯಾಗ್ಯುಲೇಷನ್ ಕಾಟೇಜ್ ಚೀಸ್ ಕರಿತೀವಿ, ಆರ್ಗ್ಯಾನಿಕ್ ಗ್ರಾಸ್ ಫೆಡ್ ಅಂತ ಕರಿತೀವಿ, ಬಟರ್ ಮಿಲ್ಕ್ ಇದೆ, ಚಾಕ್ಲೇಟ್ ಎಕ್ಸೆಟ್ರಾ. ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್. ಅದೇ ರೀತಿ ನಾನ್ ಫಾರ್ಮೆಂಟೆಡ್ ಪ್ರಾಡಕ್ಟ್ಸ್ ಏನು ಅಂದ್ರೆ ವೇ ಪ್ರೋಟೀನ್ ಕಾನ್ಸಂಟ್ರೇಟ್, ಅಲ್ಟ್ರಾ ಫಿಲ್ಟ್ರೇಷನ್ ಟೆಕ್ನಾಲಜಿ ಆಗುತ್ತೆ. ಈಗ ಯಾರೆಲ್ಲ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ ಅವರೆಲ್ಲ ಕನ್ಸ್ಯೂಮ್ ಮಾಡೋದು ಯಾವುದು ಅಂದ್ರೆ ವೇ ಪ್ರೋಟೀನ್ ಕಾನ್ಸಂಟ್ರೇಟ್. ಅದೇ ರೀತಿ ಸ್ಕಿಮ್ ಮಿಲ್ಕ್ ನಾವು ರೆಗ್ಯುಲರ್ ಯೂಸ್ ಮಾಡುವಂತದ್ದು, ಎವಾಪರೇಟೆಡ್ ಮಿಲ್ಕ್, ಸ್ವೀಟ್ ಕಂಡೆನ್ಸ್ಡ್ ಮಿಲ್ಕ್ ಇರುತ್ತೆ, ಅಂದ್ರೆ ನೀವು ಕ್ಯಾನ್ ಅಲ್ಲಿ ನೋಡಬಹುದು ನೆಸ್ಲೆ ಅದೆಲ್ಲ ಬರುತ್ತಲ್ಲ ಕಂಡೆನ್ಸ್ಡ್ ಸ್ವೀಟ್ ಮಿಲ್ಕ್ ಅಂತ. ಇದರಲ್ಲಿ 9% ಫ್ಯಾಟ್ ಇರುತ್ತೆ, 31% ಮಿಲ್ಕ್ ಸಾಲಿಡ್ಸ್ ಇರುತ್ತೆ, 65% ಸೂಕ್ರೋಸ್ ಇರುತ್ತೆ, ಅಂದ್ರೆ ಸಕ್ಕರೆ ಅಂಶ ಅನ್ನತಕ್ಕಂಥ ಅವ್ರು ಆಡ್ ಮಾಡಿರ್ತಾರೆ. ಜನರಲ್ ಆಗಿ ಡೇ ಟು ಡೇ ಲೈಫ್ ಅಲ್ಲಿ ನಾವು ಯೂಸ್ ಮಾಡ್ತಿರುವಂತದ್ದು ಯಾವುದು, ಟೋನ್ಡ್ ಮಿಲ್ಕ್, 7 ಮಿಲ್ಕ್ ಪೌಡರ್ ವಿತ್ ಬಫೆಲೋ ಮಿಲ್ಕ್. ಅದೇ ರೀತಿ ಇನ್ನೊಂದು ಯಾವುದು, ಡಬಲ್ ಟೋನ್ ಮಿಲ್ಕ್, ಮಿಕ್ಸ್ಚರ್ ಆಫ್ ಕೌ ಬಫೆಲೋ ಮಿಲ್ಕ್ with should be passes show negative phosphatases, fat content less than 1.5. ಸೊ ಈಗ ಅಮೂಲ್ ಅಲ್ಲಿ ಅವರು ಟೆಸ್ಟ್ ಮಾಡಿರುವಂತ ಬ್ರ್ಯಾಂಡ್ ಯಾವುದು ಅಂದ್ರೆ ಟೋನ್ ಮಿಲ್ಕ್ ಅಂಡ್ ಗೋಲ್ಡ್ ಸ್ಟ್ಯಾಂಡರ್ಡ್ ಮಿಲ್ಕ್ ಅಂತ ಮಾಡಿದ್ದಾರೆ. ಸೊ ಅದು ಬಂದು ಇವೆರಡು ಕ್ಯಾಟಗರೀಸ್ ಅಲ್ಲಿ ಬರುತ್ತೆ. ಇನ್ನೊಂದು ರೀಕಾಂಬೈನ್ಡ್ ಮಿಲ್ಕ್ ಅಂತ ಇದೆ ಅಂಡ್ ಫಿಲ್ಡ್ ಮಿಲ್ಕ್ ಅಂತ ಇದೆ. ನೆಕ್ಸ್ಟ್ ಬಂದ್ರೆ ಮಾಲ್ಟೆಡ್ ಮಿಲ್ಕ್ ಅಂತ ಇದೆ, ಅಂದ್ರೆ ಇದು ಪೌಡರ್ ಗ್ರ್ಯೂಯಲ್ ಮೇಡ್ ಫ್ರಮ್ ಮಿಕ್ಸ್ ಮಾಲ್ಟೆಡ್ ಮಿಲ್ಕ್ ಅಂತ ಕರೀತಾರೆ. ಅದೇ ರೀತಿ ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ ಇದೆ, ಫ್ಲೇವರ್ಡ್ ಮಿಲ್ಕ್ ಇದೆ, ಆಮೇಲೆ ಯುಎಚ್ ಪ್ರೊಸೆಸ್ ಮಿಲ್ಕ್ ಇದೆ, ಸ್ಟ್ಯಾಂಡರ್ಡೈಸ್ ಮಿಲ್ಕ್ ಇದೆ, ಡ್ರೈ ಮಿಲ್ಕ್ ಇದೆ, ಕೋವಾ, ಜನರಲಿ ಕೋವಾ ಅಂದ್ರೆ ಸ್ವೀಟ್ ಗೆಲ್ಲ ಯೂಸ್ ಮಾಡ್ತಾರಲ್ಲ ಅದು. ಆಮೇಲೆ ರಬ್ರಿ ಇದೆ, ಸ್ವೀಟ್, ಚೈನಾ ಇದೆ, ಐಸ್ ಕ್ರೀಮ್, ಇವೆಲ್ಲ ನಮ್ಮ ಡೈರಿಯಿಂದ ಮಾಡುವಂತ ಪ್ರಾಡಕ್ಟ್ಸ್. ನೋಡಿ ಕ್ರೀಮ್, ಸೊ ಇದು ಕೂಡ ಅಗೇನ್ ಒನ್ ಆಫ್ ದ ಡೈರಿ ಪ್ರಾಡಕ್ಟ್. ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಯಾವುದು, ಬಟರ್, ಅಂದ್ರೆ ಫ್ಯಾಟ್ ಕಂಟೆಂಟ್ ಜನರಲಿ ಏನು 80% ಇದಲ್ಲಿರುತ್ತೆ. ಇದು ಹೇಗ್ ಮಾಡ್ತಾರೆ ಅಂದ್ರೆ ಕಾನ್ಸಂಟ್ರೇಟ್ ಫಾರ್ಮ್ ಆಫ್ ಫ್ಲೂಯಿಡ್ ಮಿಲ್ಕ್ ಪ್ರೊಡ್ಯೂಸ್ಡ್ ಚರ್ನಿಂಗ್ ಆಫ್ ಪ್ಯಾಸ್ಟರ್ ಐಸ್ ಕ್ರೀಮ್. ಚರ್ನಿಂಗ್ ಇನ್ವಾಲ್ವ್ಸ್ ಅಗಿಟೇಷನ್, ದ ಬ್ರೇಕ್ ಡೌನ್ ಫ್ಯಾಟ್ ಲಿಬಲ್ಸ್, ಎಮಲ್ಷನ್ ಬ್ರೇಕ್ಸ್ ಫಾರ್ ಟ್ವಲೈಸ್ ಅಂಡ್ ಎಸ್ಕೇಪ್ಸ್. ಸೊ ನೋಡಿ ಈ ತರ ಬಟರ್ ನ ತಯಾರಿಸ್ತಾರೆ. ಘೀ ಅಂದ್ರೆ ಏನು, ಇಟ್ಸ್ ಅ ಟೈಪ್ ಆಫ್ ಕ್ಲಾರಿಫೈಡ್ ಬಟರ್ ಪ್ರಿಪೇರ್ಡ್ ಬೈ ಸಿಮ್ಮರಿಂಗ್ ಬಟರ್ ಅಂಡ್ ರಿಮೂವಿಂಗ್ ದ ರೆಸಿಡ್ಯೂ, ಟೆಕ್ಸ್ಚರ್, ಕಲರ್ ಅಂಡ್ ಟೇಸ್ಟ್ ಆಫ್ ದ ಘೀ ಡಿಪೆಂಡ್ ಆನ್ ಕ್ವಾಲಿಟಿ ಆಫ್ ದ ಬಟರ್. ಅದೇ ರೀತಿ ಬಟರ್ ಮಿಲ್ಕ್ ಅಂದ್ರೆ ಮಜ್ಜಿಗೆ. ನೆಕ್ಸ್ಟ್ ಕರ್ಡ್, ಪ್ರಿಪೇರ್ಡ್ ಬೈ ಕೂಲಿಂಗ್ ಬಾಯ್ಲ್ಡ್ ಮಿಲ್ಕ್ ಟು ಬಾಡಿ ಟೆಂಪರೇಚರ್ ಅಂಡ್ ಆಡಿಂಗ್ 5 to 10%. ಅದೇ ರೀತಿ ಯೋಗರ್ಟ್ ಇದೆ, ಇದು ಏನ್ ಮಾಡುತ್ತೆ, ಇಟ್ಸ್ ಅ ವೆರೈಟಿ ಆಫ್ ಕರ್ಡ್, ಯೋಗರ್ಟ್ ಎಕ್ಸೆಟ್ರಾ. ಸೊ ಇವೆಲ್ಲ ಡಿಫ್ರೆಂಟ್ ನಮ್ಮ ಡೈರಿಯಲ್ಲಿ ಇರುವಂತ ಪ್ರಾಡಕ್ಟ್ಸ್ ಗಳು. ಈಗ ನೀವು ಚೀಸ್ ನೋಡಿದ್ರೆ ಇಟ್ಸ್ ಮೇಡ್ ಅಪ್ ಆಫ್ ಕೇಸಿನ್, ವೆರೈಟೀಸ್ ಆಫ್ ಚೀಸ್ ಡಿಫ್ರೆಂಟ್, ಯಾವುದು ಫ್ಲೇವರ್, ಟೆಕ್ಸ್ಚರ್, ಟೈಪ್ಸ್ ಆಫ್ ಮಿಲ್ಕ್ ಎಕ್ಸೆಟ್ರಾ. ಚೀಸ್ ಅಲ್ಲಿ ಆರ್ಡ್ ವೆರೈಟಿ, ಸೆಮಿ ಆರ್ಡ್ ಇರುತ್ತೆ, ಸಾಫ್ಟ್ ಇರುತ್ತೆ, ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಚೀಸ್. ಸೊ ಯಾವ ರೀತಿ ಚೀಸ್ ಪ್ರೊಡಕ್ಷನ್ ಆಗುತ್ತೆ ಅಂದ್ರೆ ನೋಡಿ, ಫಸ್ಟ್ ಮಿಲ್ಕ್ ಪ್ಯಾಸ್ಚರೈಸ್ ಮಾಡ್ತಾರೆ, ಕರ್ಡ್ ಫಾರ್ಮೇಶನ್ ಆಗುತ್ತೆ, ಚೆಡ್ಡರಿಂಗ್ ಆಗುತ್ತೆ, ಮಿಲ್ಲಿಂಗ್ ಆಗುತ್ತೆ, ಸಾಲ್ಟಿಂಗ್ ಆಗುತ್ತೆ, ಪ್ರೆಸ್ಸಿಂಗ್ ಅಂಡ್ ಮೋಲ್ಡಿಂಗ್ ಆಗುತ್ತೆ, ಮೆಚುರೇಷನ್ ಅಂಡ್ ಕ್ಯೂರಿಂಗ್, ರೈಪನಿಂಗ್ ಪ್ರೊಸೆಸ್ ಆಗುತ್ತೆ. ಸೊ ಇಷ್ಟು ಪ್ರೊಸೆಸ್ ನಮ್ಮ ಚೀಸ್ ತಯಾರಿಕೆಯಲ್ಲಿ ಆಗುವಂಥದ್ದು. ಮಿಲ್ಕ್ ಬರುತ್ತೆ, ವಾಟರ್ ರಿಮೂವ್ ಮಾಡ್ತಾರೆ, ಸ್ಯಾನಿಟೇಷನ್, ಫ್ಯಾಟ್ ಸೆಪರೇಷನ್, ಕೊಯಾಗ್ಯುಲೇಷನ್, ಡ್ರೈ ಮಿಲ್ಕ್ ಎಕ್ಸೆಟ್ರಾ, ಇವೆಲ್ಲ ಪ್ರೋಸೆಸ್. ಈಗ ಮಿಲ್ಕ್ ಪ್ರೊಸೆಸಿಂಗ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಏನು, ಕ್ಲಾರಿಫಿಕೇಶನ್, ಹೋಮೋಸೈಸೇಷನ್, ಪ್ಯಾಸ್ಚರೈಸೇಷನ್. ಸೊ ನಾನು ಎಕ್ಸ್ಪ್ಲೇನ್ ಮಾಡೋದು ನಿಮಗೆ ಪ್ಯಾಸ್ಚರೈಸೇಷನ್ ಪ್ರೊಸೆಸ್ ಮೇನ್ ಆಗಿ. ಸೊ ಕ್ಲಾರಿಫಿಕೇಶನ್ ರಿಮೂವಲ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್ ಅಂದ್ರೆ ಲೈಕ್ ಏರ್, ಸ್ಟ್ರಾ ಎಕ್ಸೆಟ್ರಾ ಈ ತರ.
ಅದೇ ರೀತಿ ಬ್ಯಾಕ್ಟೋಫ್ಯುಗೇಷನ್ ಅಂತ ಕರಿತೀವಿ. ಇದೇನಂದ್ರೆ ಸೆಂಟ್ರಿಫ್ಯೂಗಲ್ ಸೆಪರೇಷನ್ ಆಫ್ ಕ್ರೀಮಿಂಗ್ ಆಗೋದನ್ನ ತಡೆಗಟ್ಟುವ ಪ್ರೊಸೆಸ್. ಪ್ಯಾಸ್ಚರೈಸೇಷನ್ ನೋಡಿ, ಇದು ಮೇನ್ ಪ್ರೊಸೆಸ್. ಇಟ್ಸ್ ರಿಲೇಟಿವ್ಲಿ ಮೈಲ್ಡ್ ಈ ಟ್ರೀಟ್ಮೆಂಟ್ ಸಫಿಷಿಯಂಟ್ ಟು ಡಿಸ್ಟ್ರಾಯ್ ಡಿಸೀಸ್ ಕಾಸಿಂಗ್ ಮೈಕ್ರೋಆರ್ಗನಿಸಮ್ ಅಂಡ್ ಇನ್ಆಕ್ಟಿವೇಟ್ ಎಂಜೈಮ್ಸ್ ಟು ಎಕ್ಸ್ಟೆಂಡೆಡ್ ಶೆಲ್ಫ್ ಲೈಫ್. It should be followed by immediate cooling of product to temperature sufficiently low to check the growth of microorganisms which are resistant to temperature use. Pasteurization causes minimal sensory and nutritive changes in the food. Some vitamin levels are reduced, mainly B1, C. So ನೋಡಿ, ಹಾಲು ಪ್ಯಾಸ್ಚರೈಸ್ ಆಗಿ ಯಾವ ರೀತಿ ಪ್ರೊಸೆಸ್ ಮಾಡ್ತಾರೆ ಅಂದ್ರೆ 4 ಡಿಗ್ರಿ ಹಾಲ್ನ ಈ ತರ ಹಿಂಗೆ ಪೈಪ್ ಅಲ್ಲಿ ಪಾಸ್ ಆಗುತ್ತೆ. 72 ಡಿಗ್ರಿ ಟೆಂಪರೇಚರ್ ಅಲ್ಲಿ ಹೀಟ್ ಆಗುತ್ತೆ. ಸಡನ್ ಕೂಲಿಂಗ್ ಮಾಡ್ತಾರೆ 4 ಡಿಗ್ರಿಗೆ. ಸೊ ಅವಾಗ ಏನಾಗುತ್ತೆ, ಪ್ಯಾಸ್ಚರೈಸ್ ಆಗುತ್ತೆ, ಅಂದ್ರೆ ಇದರಲ್ಲಿ ಇರುವಂತ ಬ್ಯಾಕ್ಟೀರಿಯಾ ಎಲ್ಲ ಸಾಯುತ್ತೆ. ಸೊ ಇವಾಗ ಕ್ವೆಶನ್ ಬರೋದು, ಅಮೂಲ್ ಮಿಲ್ಕ್ ಪ್ಯಾಸ್ಚರೈಸ್ ಆಗಿತ್ತಾ, ವೆದರ್ ಇಟ್ ವಾಸ್ ಅನ್ಪ್ಯಾಸ್ಚರೈಸ್ ಆರ್ ಪ್ಯಾಸ್ಚರೈಸ್ ಆಗಿತ್ತಾ ಅನ್ನೋದು ಕ್ವೆಶನ್ ಬರುತ್ತೆ. ಸೊ ಡಿಫ್ರೆಂಟ್ ಪ್ಯಾಸ್ಚರೈಸೇಷನ್ ಮೆಥಡ್ ಏನು ಅಂದ್ರೆ, ಲೋ ಟೆಂಪರೇಚರ್ ಪ್ಯಾಸ್ಚರೈಸೇಷನ್ 65 ಡಿಗ್ರಿ 30 ಮಿನಿಟ್ಸ್ಗೆ ಮಾಡುವಂಥದ್ದು. ಹೈ ಟೆಂಪರೇಚರ್ 72 ಡಿಗ್ರಿ 15 ಸೆಕೆಂಡ್ಸ್ ಮಾಡ್ತಾರೆ. ಅಲ್ಟ್ರಾ 149 ಡಿಗ್ರಿ 1 ಸೆಕೆಂಡ್ ಮಾಡ್ತಾರೆ. ಅಂದ್ರೆ ಅಲ್ಟ್ರಾ ಯಾವುದು ಅಂದ್ರೆ, ಈಗ ನಾವು ಯೂಸ್ ಮಾಡುವಂತ ಗುಡ್ ಲೈಫ್, ನಂದಿನಿ ಗುಡ್ ಲೈಫ್ ಆಗಲಿ, ಸ್ಕಿಮ್ ಮಿಲ್ಕ್ ಆಗಲಿ, ಟೆಟ್ರಾ ಪ್ಯಾಕ್ ಏನ್ ಬರುತ್ತೆ ಅವೆಲ್ಲ UST ಟ್ರೀಟೆಡ್ ಮಿಲ್ಕ್ ಆಗಿರುತ್ತೆ. ನಾರ್ಮಲ್ ನಾವು ಡೇ ಟು ಡೇ ಲೈಫ್ ಅಲ್ಲಿ ಪ್ಯಾಕೆಟ್ ನಂದಿನಿ ಮಿಲ್ಕ್ ಏನ್ ಯೂಸ್ ಮಾಡ್ತೀವಿ, ಪಿಂಕ್ ಆಗಲಿ, ಆರೆಂಜ್ ಆಗಲಿ, ಯೆಲ್ಲೋ ಪ್ಯಾಕೆಟ್, ಅದು ಬಂದು ಈ ನಾರ್ಮಲ್ ಲಾಂಗ್ ಟೆಂಪರೇಚರ್ ಅಥವಾ HTST ಪ್ಯಾಸ್ಚರೈಸೇಷನ್ ಆಗಿರುವಂತ ಪ್ರಾಡಕ್ಟ್ ಆಗಿರುತ್ತೆ. ಅದೇ ರೀತಿ ಫಾರ್ಟಿಫಿಕೇಶನ್ ಮಾಡ್ತಾರೆ, ವೈಟಮಿನ್ ಡಿ ಇದೆಲ್ಲ ಮಿಲ್ಕ್ ಹಾಕ್ತಾರೆ. ಸೊ ಈಗ ಸ್ಟೋರೇಜ್ ಟಿಪ್ಸ್ ಯಾವ ರೀತಿ ಮಿಲ್ಕ್ ಅಂದ್ರೆ, ಓಪನ್ ಮಾಡಿ ಯೂಸ್ ಮಾಡ್ಕೊಂಡು ನಾವು ಕ್ಲೋಸ್ ಕಂಟೈನರ್ ಅಲ್ಲಿ ಯೂಸ್ ಮಾಡ್ಬೇಕು, ಇಲ್ಲ ಅಂದ್ರೆ ಅದು ಫ್ಲೇವರ್ ಅಬ್ಸರ್ವ್ ಆಗುತ್ತೆ ಅಂಡ್ ನ್ಯಾಚುರಲ್ ಮೈಕ್ರೋಆರ್ಗನಿಸಮ್ ಇಂದ ಎಫೆಕ್ಟ್ ಆಗುತ್ತೆ. ಸೊ ಕನ್ಸ್ಯೂಮರ್ ಇಶ್ಯೂ ಮೈನ್ ಏನಂದ್ರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಅಂದ್ರೆ ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ. ನ್ಯಾಚುರಲ್ ಇಂಟಾಲರೆನ್ಸ್ ಟು ಲ್ಯಾಕ್ಟೋಸ್ ಅಂದ್ರೆ ನ್ಯಾಚುರಲ್ ಆಗಿ ಶುಗರ್ ಅಲ್ಲಿ ಇರುವ ಮಿಲ್ಕ್ ಅಲ್ಲಿ ಇರುವಂತ ಶುಗರ್ ಲ್ಯಾಕ್ಟೋಸ್ ಆಗದಿರೋ ಕಂಡೀಷನ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಕರಿತೀವಿ. ನಾರ್ಮಲಿ ಲ್ಯಾಕ್ಟೋಸ್ ಇಸ್ ಬ್ರೋಕನ್ ಡೌನ್ ಆರ್ ಡೈಜೆಸ್ಟೆಡ್ ಬೈ ಎಂಜೈಮ್ ಕಾಲ್ಡ್ ಲ್ಯಾಕ್ಟೇಸ್. ನೋಡಿ, ಲ್ಯಾಕ್ಟೇಸ್ ಎಂಜೈಮ್ ಇಲ್ಲ ಅಂದ್ರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅನ್ನೋ ಕಂಡೀಷನ್ ಬರುತ್ತೆ. As we get older, the amount of enzyme in our body decreases. Lactase declines rapidly after weaning. ನೋಡಿ, ಇದು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಕಂಡೀಷನ್. ಅದೇ ರೀತಿ ಕೆಲವರಿಗೆ ಅಲರ್ಜಿಕ್ ಟು ಪ್ರೋಟೀನ್ ಮಿಲ್ಕ್, ಅಂದ್ರೆ ಮಿಲ್ಕ್ ಅಲ್ಲಿ ಇರುವಂತ ಪ್ರೋಟೀನ್ ಅಲರ್ಜಿಕ್ ಇರ್ತಾರೆ. ಸೊ ಅವರು ಸೋಯಾ ಪ್ರೋಟೀನ್ ಲೈಕ್ ಪ್ಲಾಂಟ್ ಬೇಸ್ಡ್ ಮಿಲ್ಕ್ ನ ಯೂಸ್ ಮಾಡ್ತಾರೆ. ಯಾವ್ದೆಲ್ಲ ಬುಕ್ ರೆಫರ್ ಮಾಡಿ ಡೇಟಾ ಬೇಸ್ ನ ತಯಾರಿಸಿದ್ದು ಅನ್ನೋದಕ್ಕೆ. ಸೊ ನೀವು ಕೂಡ ಈ ಬುಕ್ಸ್ ನ ರೆಫರ್ ಮಾಡಬಹುದು, ಲಿಂಕ್ ಸಿಗುತ್ತೆ, ಗೂಗಲ್ ಅಲ್ಲಿ ಕೂಡ ಚೆಕ್ ಮಾಡಬಹುದು. ಸೊ ಇದಾಗಿತ್ತು ಒಂದು ಮಿಲ್ಕ್ ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್. ಸೊ ಇವಾಗ ನಿಮಗೆ ಕ್ವೆಶನ್ ಬರುತ್ತೆ. ಈಗ ನನ್ನ ಮೇನ್ ಟಾಪಿಕ್ ಇದು. ಸೊ ಇವಾಗ ನಮ್ಮ ಟಾಪಿಕ್ ಏನು, ನಮ್ಮ ಮಿಲ್ಕ್ ಅನ್ನೋದಕ್ಕೆ ನಾನು ವಾಪಸ್ಸು ಬರ್ತಾ ಇದ್ದೀನಿ. ಅದು ಅಂತ ಏನು ಕರೆದಿದ್ರಲ್ಲ, ಸೊ ಇದು ಫೇಲ್ ಆಗಿತ್ತಲ್ಲ, ಅಂದ್ರೆ ಯಾವುದು ಅಮೂಲ್ ಆಗಿರ್ಬೋದು, ಮದರ್ ಡೈರಿ ಆಗಿರ್ಬೋದು, ಅಥವಾ ಕಂಟ್ರಿ ಡಿಲೈಟ್ ಆಗಿರ್ಬೋದು, ಅಥವಾ ಅಮೂಲ್ ಗೋಲ್ಡ್, ಈ ಪ್ರೆಸೆಂಟ್ ಮಿಲ್ಕ್ಸ್ ಇದು ಸೇಫ್ ಇದೆಯಾ ಇಲ್ವಾ ಅನ್ನೋದು ದೊಡ್ಡ ಕ್ವೆಶನ್ ಆಗಿತ್ತು, ದೊಡ್ಡ ಚಾಲೆಂಜ್ ಆಗಿತ್ತು ಎಲ್ಲರಿಗೂ ಕೂಡ. ಸೊ ಹಾಗಿದ್ರೆ ಅಂತದ್ ಏನಿದೆ ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಸೊ ಇವ್ರು ಏನ್ ಮಾಡಿದ್ದಾರೆ, ಬ್ಲೈಂಡ್ ಟೆಸ್ಟ್ ಮಾಡಿದ್ದಾರೆ ಟ್ರಸ್ಟಿಫೈಡ್ ಅನ್ನೋಂಥವ್ರು. ಇವ್ರು ಏನ್ ಮಾಡ್ತಿದ್ದಾರೆ, TPC ಮತ್ತೆ ಕ್ವಾಲಿಫಾರ್ಮ್ ಫೇಲ್ ಆಗಿದೆ. ಅದರಲ್ಲಿ ಏನು ಫೇಲ್ಡ್ ಪ್ರಾಡಕ್ಟ್ಸ್ ಯಾವುದು, ಪೌಚ್ ಮಿಲ್ಕ್, ಅಮೂಲ್ ತಾಜಾ, ಅಮೂಲ್ ಗೋಲ್ಡ್, ಬೋತ್ ಫೇಲ್ಡ್ as coliforms were detected above the FSSAI mandate safe limit. Mother dairy cow milk, this was the most significant failure with a total plate count 8 times higher ಬಂದಿದೆ. ಅಂದ್ರೆ ಟೋಟಲ್ ಪ್ಲೇಟ್ ಕೌಂಟ್ ಅಂತ ಏನ್ ಹೇಳಿದ್ವಲ್ಲ ಮೈಕ್ರೋ ಆರ್ಗನಿಸಮ್, ಅದು ಕೂಡ ತುಂಬಾ ಹೈಯೆಸ್ಟ್ ರೇಂಜ್ ಅಲ್ಲಿ ಬಂದಿರೋದ್ರಿಂದ ಫೇಲ್ ಆಗಿದೆ. ಸೊ ಹಾಗಾದ್ರೆ ಟೋಟಲ್ ಪ್ಲೇಟ್ ಕೌಂಟ್ ಎಷ್ಟಿದೆ ನೋಡ್ಬೋದು ನೀವಿಲ್ಲಿ. ಕೋಲಿಫಾರ್ಮ್ ಕೌಂಟ್, ಟೋಟಲ್ ಪ್ಲೇಟ್ ಕೌಂಟ್ ಅಂದ್ರೆ ಏರೋಬಿಕ್ ಪ್ಲೇಟ್ ಕೌಂಟ್ ಏನಿದೆ, ಮ್ಯಾಕ್ಸಿಮಮ್ 50,000 ವರೆಗೂ ಇರ್ಬೋದು per ml ಅಲ್ಲಿ. ಬಟ್ ಇವರು ಟೆಸ್ಟ್ ಮಾಡಿರುವಂತ ಪ್ರಾಡಕ್ಟ್ ಅಲ್ಲಿ 40,000 CFU per ml ವರ್ಸಸ್ 30,000 ಲಿಮಿಟ್. ನೋಡಿ, ಇದು ಮದರ್ ಡೈರಿಯಲ್ಲಿ ಆಗಿರುವಂತದ್ದು 2,40,000 ಎಲ್ಲಿದೆ, 30,000 ಎಲ್ಲಿದೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಡೇಂಜರಸ್ ಆಗಿದೆ ಮಿಲ್ಕ್ ಪ್ರಾಡಕ್ಟ್ ಬ್ರ್ಯಾಂಡ್ ಅಂತ. ಅದೇ ರೀತಿ ಕಂಟ್ರಿ ಡಿಲೈಟ್, ಇಟ್ಸ್ ಫಾರ್ಮ್ ಟು ಹೋಮ್ ಮಾರ್ಕೆಟಿಂಗ್, ಇಟ್ ಶೋಡ್ TPC ಲೆವೆಲ್ಸ್ ಡಬಲ್ ಟು ಲೀಗಲ್ ಸೇಫ್ಟಿ ಲಿಮಿಟ್. ಸೊ ನಮ್ಮ FSSAI ಅಗೇನ್ ಲೀಗಲ್ ಸೇಫ್ಟಿ ಲಿಮಿಟ್ ನ ಕೂಡ ಇದು ಕ್ರಾಸ್ ಮಾಡಿದೆ. ಸೊ ಹಂಗಾಗಿ ದಿಸ್ ಅನ್ಸೇಫ್. ನೋಡಿ, ಪಾಸ್ಟ್ ಟೆಟ್ರಾ ಪ್ಯಾಕ್, ಅಮೂಲ್ ಟೆಟ್ರಾ ಪ್ಯಾಕ್ ಪಾಸ್ ಆಯ್ತು, ಯಾಕೆ ಅವರು UST ಟ್ರೀಟ್ಮೆಂಟ್ ಮಾಡಿದ್ದಾರೆ. ದಿಸ್ ವಾಸ್ ದ ಓನ್ಲಿ ಸ್ಯಾಂಪಲ್ ದಟ್ ಪಾಸ್ ಪರ್ಫೆಕ್ಟ್ಲಿ ವಿತ್ 0 ಮೈಕ್ರೋಆರ್ಗನಿಸಮ್ ಡಿಟೆಕ್ಟೆಡ್. ಸೊ 0 ಮೈಕ್ರೋಆರ್ಗನಿಸಮ್ ಡಿಟೆಕ್ಟ್ ಆಗಿದ್ರಿಂದ ಇದು ಪಾಸ್ ಆಗಿದೆ. ಸೊ ಆಗಿದ್ರೆ ಈ ಲ್ಯಾಬ್ ಟೆಸ್ಟೆಡ್ ಪ್ರಾಡಕ್ಟ್ ಅಲ್ಲಿ ಅಂತದ್ದು ಏನಿದೆ ನೋಡಿ. ಸೊ ಈ ಯೂಟ್ಯೂಬ್ ಅಲ್ಲಿ ವಿಡಿಯೋ ಇದೆ ಆಲ್ರೆಡಿ, ಅಂದ್ರೆ ಇದು ಟ್ರಸ್ಟಿಫೈಡ್ ಅನ್ನುವಂತ ಚಾನೆಲ್ ಅಲ್ಲಿ ಅವರು ಇದನ್ನ ಹಾಕಿದ್ದಾರೆ. गाइस, वीडियो स्टार्ट करने से पहले एक छोटी सी रिक्वेस्ट करना चाहता हूं. देखिए, हम लोग बहुत मेहनत करते हैं, बहुत अमाउंट भी स्पेंड करते हैं लैब टेस्टिंग में, ताकि आप लोग अपने लाइफ
ಸೊ ಅಂದ್ರೆ ಚಾನ್ಸಸ್ ಏನಾಗುತ್ತೆ, ಈಗ ನೀವು ಆಲ್ರೆಡಿ ವಿಡಿಯೋ ನೋಡ್ಕೊಂಡು ಬಂದ್ರಿ, ಈ ಮಿಲ್ಕ್ ಟ್ರೀಟ್ ಮಾಡಿದ್ರು ಕೂಡ ಈ ತರ ಆಲ್ರೆಡಿ ತೋರಿಸ್ದೆ ನಿಮ್ಗೆ, ಏನು ಈ ಅಮೂಲ್ ಕಂಟ್ರಿ ಡಿಲೈಟ್, ಮದರ್ ಡೈರಿ, ಈ ಡೆಡ್ಲಿ ಮಿಲ್ಕ್ ಅಂತ ಏನಿದೆಯಲ್ಲ, ಸೊ ಇದು ಯಾವ ರೀತಿ ಕಂಟ್ಯಾಮಿನೇಟ್ ಆಗಿದೆಯಲ್ಲ ಇದ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ. ಸೊ ನೋಡಿ, ಈಸ್ ಯುವರ್ ಮಿಲ್ಕ್ ಸೇಫ್ ಟು ಕನ್ಸ್ಯೂಮ್, ಇದು ನಮ್ಮ ಎಕನಾಮಿಕ್ ಟೈಮ್ಸ್ ಆರ್ಟಿಕಲ್, ಅಂದ್ರೆ ನ್ಯೂಸ್ ಅಲ್ಲಿ ಬಂದಿರುವಂತ ಆರ್ಟಿಕಲ್. ನಾವು ತಗೊಳ್ತಾ ಇರುವಂತ ಪ್ಯಾಕೆಟ್ ಹಾಲು ಸೇಫ್ ಆಗಿದೆಯಾ ಅಥವಾ ಅನ್ಸೇಫ್ ಇದೆಯಾ ಅನ್ನೋದು ನೀವು ತಿಳ್ಕೊಬೇಕಾಗಿರುವಂತ ಮುಖ್ಯ ಅಂಶ. ಸೊ ಹಂಗಾದ್ರೆ ವಾಟ್ ಈಸ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ, ಇದು ಕ್ವಶನ್ ಇರೋದಿಲ್ಲಿ. ಅಕಾರ್ಡಿಂಗ್ ಟು ಸೈನ್ಸ್ ಡೈರೆಕ್ಟ್ ಪ್ರಕಾರ ಏನ್ ಹೇಳ್ತಂದ್ರೆ, ರಿಸರ್ಚ್ ಆರ್ಟಿಕಲ್, ರಿವ್ಯೂ ಆರ್ಟಿಕಲ್ ಪ್ರಕಾರ, there are rod-shaped gram-negative non-spore forming motile or non-motile bacteria that can ferment lactose. ಅಂದ್ರೆ ಈ ಬ್ಯಾಕ್ಟೀರಿಯಾಗಳು ಹಾಲಿನಲ್ಲಿ ಲ್ಯಾಕ್ಟೋಸ್ ಕಂಟೆಂಟ್ ಉತ್ಪಾದನೆ ಮಾಡೋ ಕೆಪಾಸಿಟಿ ಇರುವಂತವು. Can cause infection in your gut, urinary tract, other parts of the body. Some strains can make you sick, watery, diarrhea, vomiting, fever, etc. Many experts know that presence of coliform bacteria does not automatically indicate human contamination. India often stems from cow dung during manual milking. ಅಂದ್ರೆ ಹಸುವಿನ ಡಂಗ್ ಅಂದ್ರೆ ಸಗಣಿ, ಅದರಿಂದ ಕೂಡ ಇನ್ಫೆಕ್ಟ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅವರು ಇದರಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಈಗ ಬೆನಿಫಿಟ್ಸ್ ಆಫ್ ಏನು ಪ್ಯಾಸ್ಚರೈಸ್ಡ್ ಮಿಲ್ಕ್ ಅಂದ್ರೆ, ನಮಗೆ ಬೆನಿಫಿಟ್ ಯಾವ ರೀತಿ ಇರುತ್ತೆ ಅಂದ್ರೆ, ಅದು ಎಲ್ಲಾ ರೀತಿ ಹಾರ್ಮ್ಫುಲ್ ಪ್ಯಾಥೋಜನ್ಸ್ ನ ಕಿಲ್ ಮಾಡುತ್ತೆ. ಬಟ್ ಯಾಕೆ ಈ ಬ್ರ್ಯಾಂಡ್ ಅಲ್ಲಿ ಫೇಲ್ ಆಯ್ತು ಅಂದ್ರೆ, ಈ ಅಮೂಲ್ ಆಗಿರ್ಬೋದು ಅಥವಾ ಮದರ್ ಡೈರಿ ಆಗಿರ್ಬೋದು ಫೇಲ್ ಆಯ್ತು ಅನ್ನೋದು ಈಗ ಬಿಗ್ ಕ್ವೆಶನ್. ಬಿಕಾಸ್ ಆಫ್ ದಿ ಮೇ ಬಿ ಹ್ಯಾಂಡ್ಲಿಂಗ್ ಪ್ರೊಸೆಸ್, ಅಂದ್ರೆ ಅವ್ರು ಹ್ಯಾಂಡಲ್ ಮಾಡಿರೋ ಪ್ರೊಸೆಸ್ ಏನಾರೋ ಒಂದು ಮಿಸ್ಟೇಕ್ ಆಗಿರ್ಬೋದು, ಇಲ್ಲ ಡ್ಯೂರಿಂಗ್ ಪ್ಯಾಕೇಜಿಂಗ್ ಪ್ಯಾಸ್ಚರೈಸೇಷನ್ ಮಾಡೋ ಟೈಮಲ್ಲಿ ಏನಾರೋ ಒಂದು ಇಶ್ಯೂ ಆಗಿರ್ಬೋದು. ಸೊ ಹಾಗಾಗಿ ಈ ಲ್ಯಾಬ್ ಟೆಸ್ಟೆಡ್ ಮಿಲ್ಕ್, ಅಮೂಲ್ ಮಿಲ್ಕ್ ಏನಿದೆ ಇದರಲ್ಲಿ ಕಂಟ್ಯಾಮಿನೇಷನ್ ಬಂದಿರೋ ಚಾನ್ಸಸ್ ಜಾಸ್ತಿ ಆಗಿ ಇರುತ್ತೆ. ಸೊ ಇದು ಮೈನ್ ಕಾಂಟ್ರವರ್ಸರಿ ಅಬೌಟ್ ದ ಮಿಲ್ಕ್, ಅಂದ್ರೆ ಈಗಿನ ಇತ್ತೀಚಿನ ಟ್ರೆಂಡ್ ಪ್ರಕಾರ ನಮಗೆ ಸಿಕ್ಕಿರುವಂತ ಒಂದು ಮೇನ್ ಇಂಟ್ರೆಸ್ಟಿಂಗ್ ನ್ಯೂಸ್. ಲ್ಯಾಬ್ ಟೆಸ್ಟೆಡ್ ಮಿಲ್ಕ್ ಏನಿದೆಯಲ್ಲ, ಅಂದ್ರೆ ಇವರು ಯಾರು ಟೆಸ್ಟ್ ಮಾಡಿದಾರೆ ನೋಡಿ, ನಾನು ನಿಮ್ಗೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ನೋಡಿ, ಈ ಸ್ಕ್ರೀನ್ ಏನ್ ಶೇರ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಇವರು ಲ್ಯಾಬ್ ಟೆಸ್ಟ್ ಮಾಡಿರ್ತಾರೆ. ಈ ಪರ್ಟಿಕ್ಯುಲರ್ ಅಮೂಲ್ ಆಗ್ಲಿ ಅಥವಾ ಮದರ್ ಡೈರಿ ಮಿಲ್ಕ್ಸ್ ನ ಅವರು ಲ್ಯಾಬ್ ಟೆಸ್ಟ್ ಮಾಡಿ ರಿಪೋರ್ಟ್ ನ ಇಲ್ಲಿ ಇದ್ ಮಾಡ್ತಾರೆ ನೋಡಿ. ಅಮೂಲ್ ಕಂಟ್ರಿ ಡಿಲೈಟ್, ಮದರ್ ಡೈರಿ ಮಿಲ್ಕ್ ಲ್ಯಾಬ್ ಟೆಸ್ಟ್ ರಿವೀಲ್ಸ್, ಅಂದ್ರೆ ಲ್ಯಾಬ್ ಟೆಸ್ಟ್ ಮಾಡಿರೋದು ಏನ್ ಹೇಳ್ತಾ ಇದೆ ರಿಪೋರ್ಟ್ ಪ್ರಕಾರ ಅಂತ ಅನ್ನೋದಾದ್ರೆ ನೋಡೋಣ ಬನ್ನಿ. ನೋಡಿ, ಈ ತರ ನಮ್ಮ ಪ್ರಾಡಕ್ಟ್ ಗಳು ಲ್ಯಾಬ್. ಸೊ ಈಗ ಫಸ್ಟ್ ಬ್ರ್ಯಾಂಡ್ ಯಾವುದು, ಅಮೂಲ್ ಗೋಲ್ಡ್. ಸೊ ನೋಡಿ, ಅಮೂಲ್ ಗೋಲ್ಡ್ ಪ್ರಾಡಕ್ಟ್ ಏನು, ಕಾಲಿಫಾರ್ಮ್ಸ್ 980 CFU ಇದೆ. ನಮ್ಮ FSSAI ಲಿಮಿಟ್ ಪ್ರಕಾರ ಕಾಲಿಫಾರ್ಮ್ಸ್ಗೆ ಎಷ್ಟಿರ್ಬೇಕು, 20 ಇರಬೇಕು. ನಮ್ಮ FSSAI ಕಾಲಿಫಾರ್ಮ್ಸ್ ಎಲ್ಲಿದೆ, ಕಾಲಿಫಾರ್ಮ್ ಕೌಂಟ್ ಲೆಸ್ ದೆನ್ 10 ಇರಬೇಕು CFU per ml. ಸೊ ಈ ಪ್ರಾಡಕ್ಟ್ ಅಲ್ಲಿ ಡಿಟೆಕ್ಟ್ ಆಗಿರುವಂತ ಕಾಲಿಫಾರ್ಮ್ಸ್ ಎಷ್ಟಿದೆ, 980 CFU. ಫೇಲ್ ಆಗೋಯ್ತು ಫಸ್ಟ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾದಲ್ಲಿ. ಅದೇ ರೀತಿ ಸೆಕೆಂಡ್ ಟೋಟಲ್ ಪ್ಲೇಟ್ ಕೌಂಟ್ 4900 ಇದೆ. ಅದೇ ನಮ್ಮ FSSAI ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, 30, ಅದು CFU ಲೆವೆಲ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಬಟ್ ಅಗೇನ್ ಇಲ್ಲಿ ಕೂಡ ಇದು ಫೇಲ್ ಆಯ್ತು ಈ ಸೊ ಹಾಗೆ ಕಂಟಿನ್ಯೂ ಆಗುತ್ತೆ ನೋಡಿ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಇದರಲ್ಲಿ ರಿಪೋರ್ಟ್ ಅಲ್ಲಿ ಏನ್ ಬರ್ತಿದೆ ಅಂತಂದ್ರೆ, ಈಸ್ಟರ್ನ್ ಮೋಲ್ಡ್ ಕೂಡ ಫೇಲ್ ಆಯ್ತು, ಈಕೋಲೈ ಕೂಡ ಫೇಲ್ ಆಯ್ತು. ಯಾವ್ದ್ರಲ್ಲಿ, ಈ ನಮ್ಮ ಅಮೂಲ್ ಮಿಲ್ಕ್ ಅಲ್ಲಿ, ಈ ಅಮೂಲ್ ತಾಜಾ ಅನ್ನೋ ಬ್ರ್ಯಾಂಡ್ ಪ್ಯಾಕೆಟ್ ಏನಿದೆ ಇದರಲ್ಲಿ ಎಲ್ಲ ಬ್ಯಾಕ್ಟೀರಿಯಾ ಫೇಲ್ ಆಯ್ತು. ನೆಕ್ಸ್ಟ್ ಬಂದು ಅಮೂಲ್ ಗೋಲ್ಡ್ ಮಿಲ್ಕ್ ಅಲ್ಲಿ, ಇದರಲ್ಲಿ ಕೂಡ ಅಗೇನ್ ಕಂಟ್ಯಾಮಿನೇಷನ್ ನಮಗೆ ಕಾಣಿಸುತ್ತೆ. ಅದು ಏನ್ ಟೋಟಲ್ ಪ್ಲೇಟ್ ಕೌಂಟ್ ನೋಡಿ 15,000 CFU per ml ಇದೆ. ಅಂದ್ರೆ ಲಿಮಿಟ್ ನ ಇದು ಎಕ್ಸೆಸ್ ಆಗಿ ಕ್ರಾಸ್ ಆಗ್ಬಿಟ್ಟಿದೆ. ಸೊ ಅಗೇನ್ ಅಮೂಲ್ ಗೋಲ್ಡ್ ತಾಜಾ ಫೇಲ್ ಆಯ್ತು. ಕಾಲಿಫಾರ್ಮ್ ಕೂಡ ಡಿಟೆಕ್ಟ್ ಆಗಿದೆ 25 CFU. ಅದೇ ಲಿಮಿಟ್ ಏನು, ಲೆಸ್ ದೆನ್ 10 ಇರಬೇಕು, ಬಟ್ ಅದು ಫೇಲ್ ಆಗ್ತಾ ಇದೆ ಅಗೇನ್. ಸೊ ಈಸ್ಟರ್ನ್ ಮೋಲ್ಡ್ ನೋಡಿ, ಈಸ್ಟರ್ನ್ ಮೋಲ್ಡ್ ಕೂಡ 90 CFU per ml ಇದೆ. ಸೊ ಅಗೇನ್ ಈಸ್ಟರ್ನ್ ಮೋಲ್ಡ್ ಕೂಡ ಫೇಲ್ ಆಯ್ತು. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋದಾದ್ರೆ ಇದು ಬಂದು ನಮ್ಮ ಮದರ್ ಡೈರಿ ಪ್ರಾಡಕ್ಟ್. ಸೊ ಮದರ್ ಡೈರಿ ಪ್ರಾಡಕ್ಟ್ ಕೂಡ ಟೋಟಲ್ ಪ್ಲೇಟ್ ಕೌಂಟ್ ನೋಡಿ ಬರುತ್ತೆ. ಸೊ 2,40,000 ಅಂದ್ರೆ ಟೋಟಲ್ ಪ್ಲೇಟ್ ಕೌಂಟ್ ಮೈಕ್ರೋಸನ್ ಎಷ್ಟಿದೆ. ಸೊ ನೋಡಿ
ಟೋಟಲ್ ಪ್ಲೇಟ್ ಕೌಂಟ್ ನಮ್ಮ FSSAI ಲಿಮಿಟ್ ಏನಿದೆ 3 × 10⁴ ಇದೆ. ಬಟ್ ಇಲ್ಲಿ ಈ ಬ್ರ್ಯಾಂಡ್ ಮದರ್ ಡೈರಿ ಮಿಲ್ಕ್ ಅಲ್ಲಿ ಬಂದಿರುವಂತದ್ದು 24,000. ಅದೇ ರೀತಿ ಕಂಟ್ರಿ ಡಿಲೈಟ್ ಅಲ್ಲಿ ನೋಡೋದಾದ್ರೆ ನೋಡಿ, ಕಂಟ್ರಿ ಡಿಲೈಟ್ ಅಲ್ಲಿ ಯಾವ ತರ, ಕಂಟ್ರಿ ಡಿಲೈಟ್ ಮಿಲ್ಕ್ ಅಲ್ಲಿ ಅಗೇನ್ ಏನು ಫೇಲ್ ಆಯ್ತು ಅಂದ್ರೆ ಟೋಟಲ್ ಪ್ಲೇಟ್ ಕೌಂಟ್ ಫೇಲ್ ಆಯ್ತು. ಯಾಕೆ ಫೇಲ್ ಆಯ್ತು? ಅವರು ಎಷ್ಟು ಕೊಟ್ಟಿದ್ದಾರೆ? 60,000 CFU ಇದೆ. ಬಟ್ ಲಿಮಿಟ್ ಏನಿದೆ, ಲಿಮಿಟ್ ನ ಇದು ಕ್ರಾಸ್ ಆಗೋಯ್ತು. ಸೊ ಅಗೇನ್ ಕಂಟ್ರಿ ಡಿಲೈಟ್ ಮಿಲ್ಕ್ ಮತ್ತೆ ಫೇಲ್ ಆಗಿದೆ. ಸೊ ನೋಡಿ 60,000 CFU, ಲಿಮಿಟ್ ಇರೋದು 3 × 10⁴. ಸೊ ಅಗೇನ್ ಇಟ್ಸ್ ಅ ಫೇಲ್. ನೆಕ್ಸ್ಟ್ ಅಮೂಲ್ ತಾಜಾ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರ್ಯಾಂಡ್ ಅಮೂಲ್. ಸೊ ಅಗೇನ್ ಅಮೂಲ್ ತಾಜಾ ಮಿಲ್ಕ್ ಕೂಡ ಫೇಲ್ ಆಯ್ತು. ಇದರಲ್ಲಿ ಯಾಕೆ ಏನ್ ಫೇಲ್ ಆಯ್ತು ಅಂದ್ರೆ ಇದರಲ್ಲಿ ಬಂದು ನಮ್ಮ ಟೋಟಲ್ ಪ್ಲೇಟ್ ಕೌಂಟ್ ಲೆಸ್ ದೆನ್ 1 CFU ಓಕೆ, ಲಿಸ್ಟೀರಿಯಾ ಓಕೆ, ಸ್ಯಾಲ್ಮೊನೆಲ್ಲಾ ಓಕೆ. ಸೊ ಇದು ಇವರು ಎಕ್ಸ್ಪ್ಲೇನ್ ಮಾಡಿರುವಂತ ವಿಡಿಯೋ. ಸೊ ಆಸ್ ಪರ್ ದ ಲಿಟ್ರೇಚರ್ ಆಗ್ಲಿ ಅಥವಾ ಆಸ್ ಪರ್ ದ ಪ್ರಾಡಕ್ಟ್ ಇದಾಗ್ಲಿ, ಅದು ಏನ್ ಇರುತ್ತಲ್ಲ ಲೈಕ್ ಮೈಕ್ರೋ ಆರ್ಗನಿಸಮ್ ಅನ್ನತಕ್ಕಂಥದ್ದು ನಮ್ಮ FSSAI ಏನ್ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಕೊಟ್ಟಿರುವಂತ ಸ್ಟ್ಯಾಂಡರ್ಡ್ ನ ಅದು ಕ್ರಾಸ್ ಮಾಡಬಾರ್ದು. ಇಫ್ ಇಟ್ ಇಸ್ ಕ್ರಾಸಸ್ ದಟ್ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಲಿಮಿಟ್, ಅವಾಗ ಏನ್ ಹೇಳ್ತಾರೆ, ಈ ಪ್ರಾಡಕ್ಟ್ ಇಸ್ ಸೆಟ್ ಟು ಬಿ ಅನ್ಸೇಫ್ ಅಂತ ಕರೀತಾರೆ ಮೇಜರ್ ಆಗಿ. ಸೊ ಜಸ್ಟ್ ಇದೊಂದು ಆಡ್ ಬರ್ತಾ ಇದೆ, ಈಗ ಆಡ್ ಆದ್ಮೇಲೆ ಬರುತ್ತೆ ಕಂಟಿನ್ಯೂಷನ್. ಸೊ ನೋಡಿ, ಸೊ ನೆಕ್ಸ್ಟ್ ಟೈಮ್ ನೀವು ತಗೊಳ್ಳುವಂತ ಪ್ರಾಡಕ್ಟ್ಸ್ ಸೇಫ್ ಆಗಿದೆಯಾ ಅನ್ನೋದಕ್ಕೆ ನೀವು ಆಲ್ವೇಸ್ ಯು ಶುಡ್ ಬಿ ಕೇರ್ಫುಲ್. ನೀವು ಪ್ರಾಡಕ್ಟ್ ಯಾವುದೇ ಬ್ರ್ಯಾಂಡ್ ಆಗ್ಲಿ ಏನೇ ಆಗ್ಲಿ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಕ್ ಆಗಲ್ಲ ಅನ್ನೋದಕ್ಕೆ ಪ್ರೂಫ್ ಏನು ಅಂತಂದ್ರೆ ಈ ಲ್ಯಾಬ್ ಟೆಸ್ಟೆಡ್ ಡೈರಿ ಪ್ರಾಡಕ್ಟ್ಸ್. ಅದು ಯಾವುದು ಫ್ರಮ್ ಅಮೂಲ್, ಫ್ರಮ್ ಮದರ್ ಡೈರಿ ಅಂಡ್ ಆಲ್ಸೋ ಫ್ರಮ್ ಕಂಟ್ರಿ ಡಿಲೈಟ್. ಸೊ ಇವೆಲ್ಲ ಮೇಜರ್ ಬ್ರ್ಯಾಂಡ್ಸ್, ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಇರುವಂತ ಮೇಜರ್ ಬಿಗ್ಗೆಸ್ಟ್ ಬ್ರ್ಯಾಂಡ್ಸ್ ಇನ್ ಇಂಡಿಯಾ. ಸೊ ನೀವು ಇಲ್ಲಿ ನೋಡಬಹುದು, ನೋಡಿ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಅಮೂಲ್ ಕಂಟ್ರಿ ಡಿಲೈಟ್ ಮದರ್ ಡೈರಿ ಮಿಲ್ಕ್ ಫೇಲ್ ಕ್ವಾಲಿಟಿ ಚೆಕ್, ಹೌ ಸೇಫ್ ಆರ್ ವಿ. ಸೊ ನಮ್ಮ ಇಂಡಿಯನ್ ಪ್ರಕಾರ ನಾವು ಎಷ್ಟು ಸೇಫ್ ಇದೀವಿ, ಇಂಥ ಮೇಜರ್ ಬ್ರ್ಯಾಂಡ್ಸ್ ಫೇಲ್ ಆಗ್ತಾ ಇದೆ ನಾವು ಯೂಸ್ ಮಾಡುವಂತ ಮಿಲ್ಕ್ ಅಂದಾಗ ನಮ್ಗೆ ಎಲ್ಲರಿಗೂ ಕೂಡ ಶಾಕ್ ಆಗ್ಬೋದು, ಈ ತರನು ಆಗತ್ತಾ, ಈ ತರನು ಸಾಧ್ಯ ಇದೆಯಾ ಅಂತ. ಬಟ್ ನೋಡಿ ನಿಮಗೆ ಗೊತ್ತಾಗತ್ತೆ ಎಷ್ಟು ಅನ್ಸೇಫ್ ಇದೆ ಪ್ರಾಡಕ್ಟ್ ಅಂತ. ದೀಸ್ ಆರ್ ನಾಟ್ ಪ್ರೀಮಿಯಂ ಬ್ರ್ಯಾಂಡ್ಸ್ ಬಟ್ ಈಸಿಲಿ ಫೌಂಡ್ ಇನ್ ಎವ್ರಿ ಸೂಪರ್ ಮಾರ್ಕೆಟ್, ಕಿರಾಣಾ ಶಾಪ್. ಅಂದ್ರೆ ಇವು ಪ್ರೀಮಿಯಂ ಬ್ರ್ಯಾಂಡ್ಸ್. ನಮ್ಮ ಎಲ್ಲಾ ಸೂಪರ್ ಮಾರ್ಕೆಟ್ ಆಗ್ಲಿ ಯಾವುದು ಅಂದ್ರೆ ಈ ಅಮೂಲ್, ಮದರ್ ಡೈರಿ ಅಥವಾ ಈ ಪರ್ಟಿಕ್ಯುಲರ್ ಬೇರೆ ಬೇರೆ ಏನಿದಾವಲ್ಲ ಈ ತರ ಮಿಲ್ಕ್ ಪ್ರಾಡಕ್ಟ್ಸ್ ಗಳು. ಹೌ ವುಡ್ ಯು ರಿಯಾಕ್ಟ್ ಇಫ್ ದ ಮಿಲ್ಕ್ ಯು ಡ್ರಿಂಕ್ ಇನ್ ಡೈಲಿ ಕಪ್ ಆಫ್ ಚಾಯ್ ಆರ್ ಕಾಫಿ ಇಸ್ಂಟ್ ಸೇಫ್? ಸೊ ಈಗ ನೀವೇ ಹೇಳಿ, ಸೇಫ್ ಆಗಿದೆಯಾ ಇಲ್ವಾ ನೀವು ಕುಡಿತಾ ಇರುವಂತ ಮಿಲ್ಕ್ ಅನ್ನೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಅಥವಾ ನೀವು ಏನ್ ಥಿಂಕ್ ಮಾಡ್ತೀರಾ ಅಂತ ನೋಡಿ. ಎಲ್ಲ ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾವುದು ಬ್ರ್ಯಾಂಡು ಅಥವಾ ಅದು ಸೇಫ್ ಇದ್ರೆ, ಸೇಫ್ ಇದೆಯಾ ಅನ್ಸೇಫ್ ಇದೆಯಾ ಅಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ, ಏನ್ ಮಾಡ್ತೀರಾ ತಿಳ್ಕೊಳ್ಳೋದಿಕ್ಕೆ ಅನ್ನೋದಕ್ಕೋಸ್ಕರ. ಸೊ ಇದು ಇವತ್ತಿನ ಟಾಪಿಕ್ ಆಗಿತ್ತು. ಅಂದ್ರೆ ನಮ್ಮ ಅಮೂಲ್ ಮಿಲ್ಕ್ ಅಂತಲ್ಲ, ಡೈರಿ ಬಗ್ಗೆ. ಅಂದ್ರೆ ಮಿಲ್ಕ್ ಯಾವ ರೀತಿ ಇಶ್ಯೂ ಕ್ರಿಯೇಟ್ ಆಗಿದೆ, ಲ್ಯಾಬ್ ಟೆಸ್ಟೆಡ್ ಅಥವಾ ಡೆಡ್ಲಿ ಮಿಲ್ಕ್ ಅಂತ ನಾವು ಏನ್ ಕರಿತಾ ಇದೀವಿ ಅಂತ, ಏನು ಒಂದು ಬಿಗ್ ಅವೇರ್ನೆಸ್ ಅಥವಾ ಒಂದು ದೊಡ್ಡ ಟ್ರೆಂಡ್ ಕ್ರಿಯೇಟ್ ಆಗಿದೆ ಈಗ ನಮ್ಮ ಇಂಡಿಯಾದಲ್ಲಿ. ನೀವು ಯಾವುದೇ ಇನ್ಸ್ಟಾಗ್ರಾಮ್ ನೋಡ್ಬೋದು, ಲಿಂಕ್ಡ್ಇನ್ ನೋಡ್ಬೋದು, ಫೇಸ್ಬುಕ್ ನೋಡ್ಬೋದು, ಇವನ್ ನ್ಯೂಸ್ ಅಲ್ಲಿ ಚಾನಲ್ಸ್, ಕೆಲವೊಂದು ಚಾನಲ್ಸ್ ಅಲ್ಲಿ ಕೂಡ ತೋರಿಸ್ತಾ ಇದ್ದಾರೆ. ಏನು ಅಂತಂದ್ರೆ ಅಮೂಲ್ ಮಿಲ್ಕ್ ಫೇಲ್ ಆಯ್ತು, ಅಮೂಲ್ ಮಿಲ್ಕ್ ಫೇಲ್ ಆಯ್ತು. ಯಾಕೆ ಫೇಲ್ ಆಯ್ತು ಅನ್ನೋ ರೀಸನ್ ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು. ಬಿಕಾಸ್ ಇದರಲ್ಲಿ ಕಾಲಿಫಾರ್ಮ್ಸ್ ಆ ನಂತರ ಈಕೋಲೈ, ಈ ಮೇಜರ್ 2 ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಇರೋದ್ರಿಂದಾನೇ ಈ ಬ್ರ್ಯಾಂಡ್ ಗಳು ಫೇಲ್ ಆಯ್ತು. ಆಸ್ ಪರ್ ನಮ್ಮ FSSAI ಲಿಮಿಟ್ ಏನ್ ಹೇಳ್ತಾರೆ ಆ ಲಿಮಿಟ್ ನ ಇದು ಕ್ರಾಸ್ ಮಾಡ್ತಾರೆ. ಸೊ ಹಂಗಾಗಿ ಈ ಬ್ರ್ಯಾಂಡ್ ಫೇಲ್ ಆಗಿದೆ.
ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಮಿಲ್ಕ್ ಬಗ್ಗೆ ಅರ್ಥ ಆಯ್ತು, ತಿಳುವಳಿಕೆ ಬಂದಿದೆ, ನಾಲೆಡ್ಜ್ ಸಿಕ್ಕಿದೆ, ಸೆಷನ್ ಇಂದ ನಿಮ್ಗೆ ಬೆನಿಫಿಟ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೆ, ಕ್ವೆಶನ್ಸ್ ಇದ್ರೆ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೂ ಬೇಕಾದ್ರೆ, ಇನ್ನೂ ಡೀಪ್ ಆಗಿ. ಸೊ ನಿಮ್ಗೇನು ಕ್ವೆಶನ್ಸ್ ಇಲ್ಲ, ಕ್ವೈರೀಸ್ ಇಲ್ಲ ಅಂತಂದ್ರೆ ಇಲ್ಲಿಗೆ ಲೈವ್ ಸೆಷನ್ ಎಂಡ್ ಮಾಡೋಣ. ಸೊ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಕಾಂಟ್ರವರ್ಸಿ ಟಾಪಿಕ್ ಆಗಲಿ ಅಥವಾ ಫುಡ್ ರಿಲೇಟೆಡ್ ಟಾಪಿಕ್ ಆಗಲಿ ನಾನು ನಿಮಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇನ್ನು ನೀವು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲಾ ವಿಡಿಯೋಸ್ನ ವಾಚ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೊಡಿ. ಹಿಂಗೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೂ ಕೂಡ ಒಂದು ಸಜೆಷನ್ ಕೊಡಿ. ಸೊ ನೀವೇನೇ ಸಜೆಷನ್ ಕೊಟ್ಟರು ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಲೈವ್ ಸೆಷನ್ ನ ಇಲ್ಲಿಗೆ ಕ್ಲೋಸ್ ಮಾಡೋಣ. ಸೊ ಯಾರೆಲ್ಲ ಲೈವ್ ಸೆಷನ್ಗೆ ಜಾಯ್ನ್ ಆಗಿದ್ರಿ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಪೋರ್ಟಿಂಗ್ ಮೈ ಚಾನಲ್ ಅಂಡ್ ವಾಚಿಂಗ್ ಮೈ ವಿಡಿಯೋಸ್ ಸಿನ್ಸ್ ದಿ ಸೆಷನ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. ಸೊ ಥ್ಯಾಂಕ್ ಯು ವೆರಿ ಮಚ್. ಬೈ ಬೈ, ಗುಡ್ ನೈಟ್ ಎಲ್ಲರಿಗೂ.